ಒಂದು ವಾಕ್ಯ ಓದ್ಕೊಳ್ಳೋಣ. ಮತ್ತಾಯನ ಬರೆದ ಸುವಾರ್ತೆ 27ನೇ ಅಧ್ಯಾಯ 38ನೇ ವಚನ. ಮತ್ತಾಯನ ಬರೆದ ಸುವಾರ್ತೆ 27ನೇ ಅಧ್ಯಾಯ 38ನೇ ವಚನ ನಾವು ಓದ್ಕೊಳ್ಳುವಾಗ, ಆಗ ಇಬ್ಬರು ಕಳ್ಳರನ್ನು ತಂದು ಒಬ್ಬನನ್ನು ಬಲಗಡೆಯಲ್ಲಿ ಒಬ್ಬನನ್ನು ಎಡಗಲಿ ಆತನ ಸಂಗಡ ಶಿಲುಬೆಗೆ ಹಾಕಿದರು. ಯಾರು? ಯೇಸು ಕ್ರಿಸ್ತನ ಸಂಗಡ ಶಿಲುಬೆಗೆ ಹಾಕಿದರು. ಪ್ರೀತಿಯುಳ್ಳ ಯೆಸಯ್ಯ, ನಿನ್ನ ಪರಿಶುದ್ಧವಾದ ನಮ್ಮ ಸ್ತೋತ್ರ ವಂದನೆ ಕರ್ತನೆ. ಈ ಸಮಯದಲ್ಲಿ ಶಿಲುಬೆ ದಾನಕ್ಕೆ ಹೋಗುವಾಗ ಪರಿಶುದ್ಧಾತ್ಮ ದೇವರೇ, ನೀವು ತಾನೇ ನಮ್ಮೊಟ್ಟಿಗೆ ಇದ್ದು ಸ್ವಾಮಿ. ಅಪ್ಪ, ಯೇಸು ಕ್ರಿಸ್ತ ನಮಗೋಸ್ಕರ ಶಿಲುಬೆ ಮೇಲೆ ತನ್ನ ಒಂದೊಂದು ಅಂಗಾಂಗವನ್ನು ಸಹ ಸಮರ್ಪಿಸೋ ರೀತಿಯಲ್ಲಿ ನಾವು ಧ್ಯಾನ ಮಾಡುವಾಗೆ ದೇವರಾತ್ಮನೇ ನೀವು ತಾನೇ ಕಾರ್ಯ ಮಾಡ್ರಿ. ನೀವು ಮಾತನಾಡುವಾಗ ನಾವೆಲ್ಲರೂ ಯೇಸು ಕ್ರಿಸ್ತ ನಮಗೋಸ್ಕರ ಕೊಟ್ಟಂಥ ಪ್ರಯಾಸವನ್ನಪ್ಪ ನಾವು ಧ್ಯಾನಿಸುತ್ತಾ ಕೃತಜ್ಞೆಯುಳ್ಳವರಾಗಿ ಈ ಲೋಕದಲ್ಲಿ ಆತ್ಮಿಕವಾಗಿ ಬಲ ಹೊಂದುವಂತೆ ನೀವು ತಾನೇ ಸಹಾಯ ಆಶೀರ್ವದಿಸಬೇಕೆಂದು ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸುತ್ತೇನೆ ತಂದೆಯೇ, ಆಮೇನ್. ದೇವರ ನಾಮ ಸ್ತೋತ್ರವಾಗಲಿ. ಪ್ರಿಯ ನನ್ನ ಸಹೋದರ ಸಹೋದರಿ, ಯೇಸು ಕ್ರಿಸ್ತನು ನಮಗೋಸ್ಕರ ಆ ಕಲ್ವರಿ ಶಿಲುಬೆ ಮೇಲೆ ತನ್ನ ಪ್ರಾಣ ಕೊಟ್ಟಂತ ಒಂದು ವಿಧಾನಗಳು ನೋಡುವಾಗ, ಆತನು ಸುಮಾರು ನಡುರಾತ್ರಿಯಲ್ಲಿ ಯೇಸು ಕ್ರಿಸ್ತನನ್ನು ಹಿಡಿಯಲ್ಪಡ್ತಾರೆ. ಹಿಡಿದುಕೊಂಡು ಹೋದ ಮೇಲೆ, ಸಿಪಾಯಿಗಳು ಹಿಡಿದುಕೊಂಡು ಹೋದ ಮೇಲೆ ಯೇಸು ಕ್ರಿಸ್ತನು ನಮಗೋಸ್ಕರ ಪ್ರಾಣ ಕೊಡುವಷ್ಟರೊಳಗಾಗಿ ತನ್ನ ದೇಹದ ಒಂದೊಂದು ಅವಯವಗಳನ್ನು ಕೂಡ ಶಿಕ್ಷೆಗೆ ಒಳಪಡಿಸ್ತಾನೆ. ನನ್ನ ಕೈಗಳು, ನನ್ನ ಕಾಲುಗಳು, ನನ್ನ ದೇಹದ ಒಂದೊಂದು ಅಂಗಾಂಗ ಈ ಲೋಕದಲ್ಲಿ ಪಾಪ ಮಾಡಿರೋ ನಿಮಿತ್ತ ಯೇಸು ಕ್ರಿಸ್ತನು ಅದಕ್ಕೆ ಪ್ರಾಯಶ್ಚಿತ್ತವಾಗಿ ತನ್ನ ದೇಹದಲ್ಲಿರುವಂಥ ಒಂದೊಂದು ಅಂಗಾಂಗವನ್ನು ಶಿಕ್ಷೆಗೆ ಒಳಪಡಿಸೋದನ್ನು ನಾವು ಇವತ್ತು ಧ್ಯಾನ ಮಾಡೋಣ. ಮೊದಲನೇದಾಗಿ ತಲೆ. ಯೇಸು ಕ್ರಿಸ್ತನು ಶಿರಸ್ಸು ಮತ್ತು ಆತನ ತಲೆ ಆಗಿರುವುದರಿಂದ ಆ ತಲೆ ಮೇಲೆ ಮುಳ್ಳಿನ ಕಿರೀಟವನ್ನು ಧರಿಸಿದನು. ತಲೆಯಲ್ಲಿ ಕೆಲವರು ಲೋಕದ ರೂಢಿಯಲ್ಲಿ ಮಾತನಾಡ್ತಾರೆ, ಅವನ ತಲೆ ಇಲ್ಲ, ಅವನ ಬುದ್ಧಿ ಇಲ್ಲ, ಅವನ ಜ್ಞಾನ. ಅಂದರೆ ತಲೆಯಲ್ಲಿ ವಿಶೇಷವಾಗಿ ಮೆದುಳು ಇರುತ್ತದೆ. ಪ್ರತಿಯೊಬ್ಬರ ಜೀವಿತದಲ್ಲಿ ಮೆದುಳು ಮಾಡುವಂಥ ಪಾಪಗಳನ್ನು ನೋಡಿ ಅನೇಕರು ಏನು ಮಾಡ್ತಾರೆ ಅಂದರೆ, ಅನೇಕ ವಿಧಗಳಲ್ಲಿ ಕೆಟ್ಟ ಆಲೋಚನೆ, ಕೆಟ್ಟ ರೀತಿಯಲ್ಲಿ ಮಾತನಾಡೋದುಂಟು. ಹಾಗಾಗಿ ಪ್ರಿಯ ನನ್ನ ಸಹೋದರ ಸಹೋದರಿ, ಇಲ್ಲಿ ಮತ್ತಾಯನ ಬರೆದ ಸುವಾರ್ತೆಯಲ್ಲಿ 27ನೇ ಅಧ್ಯಾಯ 29ನೇ ವಚನ ಪ್ರಕಾರ ನೋಡುವಾಗ, 27ನೇ ಅಧ್ಯಾಯ 29ನೇ ವಚನ ಪ್ರಕಾರ ನಾವು ನೋಡುವಾಗ ಇಲ್ಲಿ ಏನು ಅಂತಂದ್ರೆ, ಆತನ ತಲೆಯ ಮೇಲೆ ಅಷ್ಟು ಮುಳ್ಳು ಬಳ್ಳಿಯಿಂದ ಕಿರೀಟವನ್ನು ಹಣೆದು ಆತನ ತಲೆಯ ಮೇಲೆ ಇಟ್ಟು ಬಲಗೈಯಲ್ಲಿ ಬೆತ್ತವನ್ನು ಕೊಟ್ಟು ಆತನ ಮುಂದೆ ಮೊಣಕಾಲೂರಿ, ಯೆಹೂದ್ಯರ ಅರಸನೇ ನಿನಗೆ ನಮಸ್ಕಾರ ಎಂದು ಆತನ ಪರಿಹಾಸ್ಯ ಮಾಡಿದರೆ ಎಂಬುದಾಗಿ. ಪ್ರಿಯರೇ, ಇಲ್ಲಿ ನಾವು ನೋಡುವಾಗ ಇಲ್ಲಿ ಏನಾಗುತ್ತಂದ್ರೆ, ಆತನ ತಲೆಯ ಮೇಲೆ ಮುಳ್ಳಿನ ಕಿರೀಟ. ನೀನು ನಾನು ಇಡೀ ಲೋಕದವರು ತನ್ನ ತಲೆ ಮುಖಾಂತರ ದೇವರು ತಲೆ ಕೊಟ್ಟಿದ ತಲೆಯಲ್ಲಿರುವಂಥ ಮೆದುಳು ಮುಖಾಂತರ ಅನೇಕ ಆಲೋಚನೆ ಮಾಡುವುದರ ಮುಖಾಂತರ, ಲೋಕದ ವಿಚಾರವಾಗಿ ಆಲೋಚನೆ ಮುಖಾಂತರ ಮೊದಲನೇದಾಗಿ ಆತನ ತಲೆಗೆ ಮುಳ್ಳಿನ ಕಿರೀಟವನ್ನು ಧರಿಸ್ಕೊಳ್ತಾನೆ. ಆ ಮುಳ್ಳಿನ ಕಿರೀಟ, ಅದಕ್ಕೊಂದು ಮುಳ್ಳು, ನಮ್ಮ ಈ ಲೋಕಲ್ ಪ್ರಾಂತಗಳಲ್ಲಿ ಸೀಮ್ ಜಾಲಿ ಅಂತಾರೆ. ಆ ಸೀಮ್ ಜಾಲಿ ಮುಳ್ಳು ನಮ್ಗೆ ಸುಚ್ಕೊಂಡ್ರೆ ಎಷ್ಟೋ ವಿಷ ಉರಿ ಆಗ್ತಾ ಇರ್ತದೆ. ಆದರೆ ಅದಕ್ಕಿಂತ ಹೆಚ್ಚಾಗಿ ಪಿನಾಕ್ರಿಸ್ಟ ಅಂತೇಳಿ ಒಂದು ಜಾತಿ, ಸೀಮ್ ಜಾಲಿಯ ರೀತಿಯಲ್ಲೇ 24 ಜಾತಿಯ ಮರಗಳಿದೆ. ಅದು ಒಂದು ಬಳ್ಳಿ. ನಮ್ಮ ಸೀಮ್ ಜಾಲಿ ಗಿಡದ ಬಳ್ಳಿ ಯಾವ ರೀತಿ ಬರ್ತದೋ ಅದೇ ರೀತಿಯಲ್ಲಿ ಅದು ಕೂಡ ಒಂದು ಬಳ್ಳಿ ಆಗಿರ್ತದೆ. ಆ ಬಳ್ಳಿ ಏನಾಗಿದೆ ಪ್ರಿಯರೇ, ಸುತ್ತಿ ಆತನ ತಲೆಯ ಮೇಲೆ ಮುಳ್ಳಿನ ಕಿರೀಟವಾಗಿ ಧರಿಸುತ್ತಾರೆ. ಆ ಮುಳ್ಳಿನ ಕಿರೀಟದಲ್ಲಿ ಕೇವಲ 9 ಮುಳ್ಳುಗಳು ಮಾತ್ರ ಚುಚ್ಚಿಕೊಳ್ಳುವ ರೀತಿಯಲ್ಲಿ, 3 ಮುಳ್ಳು ಮುಂದೆಗಡೆ
6 ಮುಳ್ಳು ಹಿಂದೆಗಡೆ. ಯಾಕೆಂದರೆ ಮುಂದೆ ಹಣೆಯ ಮೇಲೆ ಕೆಲವು ಸೂಕ್ಷ್ಮವಾದ ನರಗಳಿದೆ. ಆ ನರಗಳಿಗೆ ಪೆಟ್ಟು ಬಿದ್ದರೆ ಇಮಿಡಿಯೇಟ್ಲಿ ಸತ್ತೋಗ್ತಾರೆ. ಆದ್ದರಿಂದ ಇಲ್ಲೇನಾಗ್ತದೆ ಅಂದರೆ ಪ್ರಿಯರೇ, ಅವರು ಸೂಕ್ಷ್ಮ ಸೈನ್ಸಿಸ್ ಪ್ರಕಾರವಾಗಿ ಮುಂದೆ ಆ ನರಗಳಿಗೆ ಆ ಮುಳ್ಳು ಸೋಕದ ರೀತಿಯಲ್ಲಿ ಕಿರೀಟವನ್ನು ಹಣಿದು ಆತನ ತಲೆಯ ಮೇಲೆ ಮುಳ್ಳಿನ ಕಿರೀಟವನ್ನು ಧರಿಸಿದ. ಆ ಮುಳ್ಳಿನ ಕಿರೀಟ ಒಂದು ವಿಷಯದಲ್ಲಿ ಅನೇಕ ಹಾಡುಗಳನ್ನು ಆ ಸಂಗೀತಗಾರರ ಹಾಡುಗಾರರು ರಚಿಸುವುದುಂಟು. ಹಾಗಾಗಿ ನಿನ್ನ ಒಂದು ಆಲೋಚನೆ, ನನ್ನ ಆಲೋಚನೆ, ನಮ್ಮ ಆ ಶಿರಸ್ಸು, ನಮ್ಮ ತಲೆ ಆಲೋಚನೆ, ನಮ್ಮ ಮಿದುಳು ಮಾಡುವಂಥ ಕೆಟ್ಟ ಆಲೋಚನೆಗಳ ನಿಮಿತ್ತ ಆತನು ತಲೆ ಮೇಲೆ ಮುಳ್ಳಿನ ಕಿರೀಟವನ್ನು ಜಡಿಸ್ಕೊಂಡಿದ್ದಾನೆ. ಆತನು ಅದರ ಮೇಲೆ ಏನು ಕೋಲ್ ತಗೊಂಡು ಅದನ್ನು ಹೊಡಿತಾರೆ. ಹಾಗಾಗಿ ಆ ಹೊಡೆಯುವಾಗ ಆ ತಲೆಯಲ್ಲಿ ಆ ಮುಳ್ಳುಗಳು ಎಲ್ಲೆಲ್ಲಿ ಸುಚ್ಕೊಳ್ತದ, ಹೆಚ್ಚು ಕಡಿಮೆ 2 ಇಂಚು ಇರುತ್ತೆ ಆ ಮುಳ್ಳು, 2 ಇಂಚು ಉದ್ದ ಇರುತ್ತೆ ಆ ಮುಳ್ಳು. ಆ ಮುಳ್ಳನ್ನು ಅದನ್ನು ಸುತ್ತಿ ಕಿರೀಟದ ರೂಪದಲ್ಲಿ ಆತನ ತಲೆ ಮೇಲೆ ಹೊಡೆಯುವಾಗ ಆ ರಕ್ತ ಹಾಗೇ ಹರಿದು ಬರ್ತದ್ರಿ. ಹಾಗಾಗಿ ಮೊದಲನೇದಾಗಿ ಯೇಸು ಕ್ರಿಸ್ತನು ತನ್ನ ದೇಹದ ಮುಖಾಂತರ ಮುಳ್ಳಿನ ಕಿರೀಟವನ್ನು ತಲೆ ಮೇಲೆ ಧರಿಸಿಕೊಂಡನು. ಎರಡನೇದಾಗಿ ನೋಡುವಾಗ ಓಲೆಕಾರನು ಕೆನ್ನೆಗೆ ಹೊಡೆದನೆಂಬುದಾಗಿ ನಾವು ನೋಡುತ್ತೇವೆ. ಅಂದರೆ ನಾವು ಮಾಡುವಂಥ ಅನೇಕ ವಿಷಯಗಳು ಕೆನ್ನೆ ಮುಖಾಂತರ ಅನೇಕ ಪಾಪದ ಕಾರ್ಯಗಳನ್ನು ಮಾಡ್ತೇವೆ. ಒಳ್ಳೆಯದನ್ನು ಮಾಡ್ತೀವಿ, ಕೆಟ್ಟದ್ದನ್ನು ಕೂಡ ಮಾಡ್ತೀವಿ. ಹಾಗಾಗಿ ನಾವು ನೋಡುವಾಗ ಅನೇಕರು ಪ್ರೀತಿಸುವಂಥವ್ರು, ಅಕ್ರಮವಾಗಿ ಪ್ರೀತಿಸುವಂಥವ್ರು ಅದರ ವಿಷಯದಲ್ಲಿ ಜಾಸ್ತಿ ಅವರು ದೇವ್ರಿಗೆ ವಿರುದ್ಧವಾಗಿ ಪಾಪಗಳು ಮಾಡುವುದುಂಟು. ಆ ಕೆನ್ನೆಗಳ ಮುಖಾಂತರ ಮಾಡುವಂಥ ಪಾಪಕ್ಕೆ ಏನೋ ಮಾಡ್ತಾನೆ, ಆತನ ಕೆನ್ನೆಗೆ ಹೊಡೆಸ್ಕೊಳ್ತಾನೆ. ನೋಡ್ರಿ, ಯೋಹಾನ ಬರೆದ ಸುವಾರ್ತೆಯಲ್ಲಿ 18ನೇ ಅಧ್ಯಾಯ 19ನೇ ವಚನದಲ್ಲಿ ನಾವು ನೋಡುವಾಗ ಏನಂತಾರೆ ಅಂದರೆ, ಅಷ್ಟರೊಳಗೆ ಮಹಾಯಾಜಕನು ಯೇಸುವನ್ನು ಆತನ ಶಿಷ್ಯರ ವಿಷಯವಾಗಿ ಉಪದೇಶದ ವಿಷಯವಾಗಿ ವಿಚಾರಿಸಿದರು. ಅಂದರೆ ಆ ಮಹಾಯಾಜಕನು ಯೇಸು ಸ್ವಾಮಿನ ಆತನ ಅಪರಾಧಗಳೇನೆಂಬುದಾಗಿ ವಿಚಾರಿಸುವಾಗ ಯೇಸು ಅವ್ರಿಗೆ ಉತ್ತರ ಕೊಡ್ತಾನೆ, ನಾನು ಧಾರಾಳವಾಗಿ ಲೋಕದ ಮುಂದೆ ಮಾತಾಡಿದ್ದೇನೆ. ಯಹೂದ್ಯರೆಲ್ಲ ಕೂಡುವಂಥ ಸಭಾಮಂದಿರದಲ್ಲಿ ದೇವಾಲಯಗಳು ಯಾವಾಗಲೂ ಉಪದೇಶ ಮಾಡುತ್ತಾ ಬಂದೆನು, ಮರೆಯಾಗಿ ಯಾವುದನ್ನು ಮಾಡಲಿಲ್ಲ ಅಂತ ಹೇಳುವಾಗ, ನನ್ನನ್ನು ಯಾಕೆ ವಿಚಾರಿಸ್ತಿ? ನಾನು ಏನೇನು ಮಾಡಿದನೋ ಅದನ್ನು ಕೇಳಿದವರಲ್ಲಿ ವಿಚಾರಿಸು, ನಾನು ಹೇಳಿದ್ದು ಇವರಿಗೆ ತಿಳಿದೆಯಲ್ಲ ಎಂದು ಉತ್ತರ ಕೊಡ್ತಾನೆ. ಆ ಮಹಾಯಾಜಕನಿಗೆ ಅಲ್ಲಿನ ಜನರನ್ನು ತೋರಿಸಿ ಹೇಳ್ತಾನೆ, ನಾನು ಏನೇನು ಮಾಡಿದ್ದೀನಿ ಇವರೆಲ್ಲ ನೋಡಿದ್ದಾರೆ, ಕೇಳಿದ್ದಾರೆ, ಅವ್ರನ್ನೇ ವಿಚಾರಿಸಿ ತಿಳ್ಕೊ ಅಂತ ಹೇಳುವಾಗ ಆ ಯೇಸು ಈ ಮಾತನ್ನು ಹೇಳಿದಾಗ ಹತ್ತರ ನಿಂತಿದ್ದ ಓಲೆಕಾರರಲ್ಲಿ ಒಬ್ಬನು ಮಹಾಯಾಜಕನಿಗೆ ಹೀಗೆ ಉತ್ತರ ಕೊಡುತ್ತೆ ಎಂದು ಹೇಳಿ ಆತನ ಕೆನ್ನೆಗೆ ಒಂದು ಏಟು ಹಾಕಿದನು ಎಂಬುದಾಗಿ. ಅಂದರೆ ಈ ಓಲೆಕಾರನಿಗೆ ಸಂಬಂಧನೇ ಇಲ್ಲ. ಮಹಾಯಾಜಕನ ಯೇಸು ಕ್ರಿಸ್ತನ ಕೇಳ್ತಾ ಇದ್ದಾನೆ, ಯೇಸು ಕ್ರಿಸ್ತನ ಆತನಿಗೆ ಉತ್ತರ ಕೊಡ್ತಾ ಇದ್ದಾನೆ. ಆದರೆ ಈ ಮಧ್ಯದಲ್ಲಿ ಓಲೆಕಾರನು ಅಂದರೆ ಮಹಾಯಾಜಕನ ಬಾಡಿ ಗಾರ್ಡ್ ಆಗಿರುವಂಥ ಒಬ್ಬನು ಏನು ಬರ್ತಾನೆ, ಮಹಾಯಾಜಕನಿಗೆ ನೀನು ಆನ್ಸರ್ ಮಾಡ್ತಾ ಇದೆಯಾ, ಆತನೇನು ಕೇಳಿದ್ರು ಸುಮ್ಮನೆ ಇರಬೇಕಂತೇಳಿ ಬಂದು ಕೆನ್ನೆಗೆ ಹೊಡೆಯನ್ನು ಒಂದು ಏಟಾಗ್ತಾನೆ. ಅಂದರೆ ನಾವು ಮಾಡಿದಂಥ ಪಾಪಕ್ಕೆ ನಿಮಿತ್ತ ಆತನು ಕೆನ್ನೆಯ ಮೇಲೆ ಏಟು ತಿಂದನೆಂಬುದಾಗಿ ನಾವು ನೋಡ್ತೀವಿ. ಮೂರನೇದಾಗಿ ನಾವು ನೋಡುವಾಗ ಪ್ರಿಯರೇ, ಮುಖವು ಅಂದರೆ ಯೇಸು ಕ್ರಿಸ್ತನ ಮುಖ ಏನಾಗುತ್ತೆ, ಆ ಮುಖದ ಮೇಲೆ ಆತನಿಗೆ ಉಗುಳಿದ್ರು ಎಂಬುದಾಗಿ ನಾವು ನೋಡ್ತೇವೆ. ಮುಖದ ಮೇಲೆ ಆತನಿಗೆ ಉಗಿದ್ರು ಎಂಬುದಾಗಿ ಮಾರ್ಕನ ಬರೆದ ಸುವಾರ್ತೆಯಲ್ಲಿ ನಾವು ನೋಡುವಾಗ 15ನೇ ಅಧ್ಯಾಯ, ಮಾರ್ಕನ ಬರೆದ ಸುವಾರ್ತೆ 15ನೇ ಅಧ್ಯಾಯದಲ್ಲಿ 19ನೇ ವಚನದಲ್ಲಿ ಹೀಗೆ ಬರೆಯಲ್ಪಟ್ಟಿದೆ. ಏನಂತೆ, ಆತನಿಗೆ ವಂದನೆ ಮಾಡಿ ಬೆತ್ತದಿಂದ ಆತನ ತಲೆ ಮೇಲೆ ಹೊಡೆದು ಆತನ ಮೇಲೆ ಉಗುಳಿ, ಆತನ ಮೇಲೆ ಆತನ ಮುಖಕ್ಕೆ ಉಗಿತಾರೆ. ಆತನ ಮುಖಕ್ಕೆ ಮುಳ್ಳಿನ ಕಿರೀಟ. ಇಲ್ಲಿ 17, 19ನೇ ವಚನಗಳು, 18 ವಚನಗಳು ನೋಡು. ಯಹೂದ್ಯರ ಒಂದು ಆತನ ಕೆಂಪು ಒಲೆಯನ್ನು ಒದಿಸಿ ಮುಳ್ಳಿನ ಕಿರೀಟವನ್ನು ಹಣಿದು ಆತನಿಗಿಟ್ಟು, ಯಹೂದ್ಯರ ಅರಸನೇ ನಿನಗೆ ನಮಸ್ಕಾರ ಎಂದು ಆತನಿಗೆ ವಂದನೆ ಮಾಡಿ ಬೆತ್ತದಿಂದ ಆತನ ತಲೆಯ ಮೇಲೆ ಹೊಡೆದು ಆತನ ಮೇಲೆ ಉಗುಳಿ. ಅಂದರೆ
ಆತನ ಮೇಲೆ ಉಗುಳಿ ಆತನ ಮುಂದೆ ಮೊಣಕಾಲೂರಿ ಅಡ್ಡ ಬಿದ್ದರು. ಹೀಗೆ ಆತನನ್ನು ಪರಿಹಾಸ್ಯ ಮಾಡಿದ್ರಂದಾಗ ಆತನ ಮುಖಕ್ಕೆ ಉಗಿತಾರೆ. ಈ ಲೋಕದಲ್ಲಿ ಕೂಡ ನಾವು ಏನಾದರೂ ತಪ್ಪುಗಳು ಮಾಡಿದ್ರೆ, ಯಾರಾದರೂ ಏನಾದ್ರು ತಪ್ಪುಗಳು ಮಾಡಿದ್ರೆ ಕೆಲವರು ಏನ್ ಮಾಡ್ತಾರೆ, ಬಂದು ಮಕ ತುಂಬ ಉಗಿದು ಬಿಡ್ತಾರೆ. ತಪ್ಪು ಮಾಡಿದವರು ಅನುಭವಿಸುವಂತ ಶಿಕ್ಷೆ ಅದು. ಆದರೆ ಯೇಸು ಕ್ರಿಸ್ತನ್ ಯಾವ ತಪ್ಪು ಮಾಡಲಿಲ್ಲ. ಆದರೆ ನೀನು ನಾವುಗಳು ಮಾಡಿದ ತಪ್ಪುಗಳ ನಿಮಿತ್ತ ಆತನು ತನ್ನ ಮುಖದ ಮೇಲೆ ಉಗುಳಿಸ್ಕೊಳ್ತಾನೆ, ತನ್ನ ಮುಖದ ಮೇಲೆ ಆತನು ಉಗುಳಿಸ್ಕೊಳ್ತಾನ್ರಿ. ಹಾಗಾಗಿ ಅನೇಕ ಸಾರಿ ಬೆರಳೆತ್ತಿ ತೋರಿಸೋದು, ಅವನ ಮುಖ ನೋಡೋಕೆ ಇಷ್ಟ ಆಗಲ್ಲ, ಅವನು ಹಾಗೆ ಹೀಗೆ ಅಂತ ಕೆಟ್ಟ ಹೊಲಸು ಮಾತುಗಳೆಲ್ಲ ಬೈಗಳ ರೂಪದಲ್ಲಿ ಮಾತನಾಡೋದುಂಟು. ಹಾಗಾಗಿ ಕೆಲವರು ಏನ್ ಮಾಡ್ತಾರೆ, ಅದರಲ್ಲಿ ಹೆಚ್ಚಾಗಿ ಹೆಣ್ಣು ಮಕ್ಕಳು ಬಂದು ಮಖದ ಮೇಲೆ ಉಗಿದು ಬಿಡ್ತಾರೆ, ಕ್ಯಾಕರಿಸಿ ಉಗಿದು ಬಿಡ್ತಾರೆ. ನೀನು ಅಂಥವನು, ಅಂಥವಳು ಇಂಥವಳು ಎಂಬುದಾಗಿ. ಅಂದ್ರೆ ಯೇಸು ಕ್ರಿಸ್ತನು ಈ ಲೋಕದಲ್ಲಿ ಆತನ ಮುಖದ ಮೇಲೆ ಉಗುಳಿಸ್ಕೊಂಡುದು ನೀನು ನಾನೆಂದ ಅಪರಾಧಗಳ ನಿಮಿತ್ತ ಆತನು ಉಗಿಸ್ಕೊಂಡನೆಂಬುದಾಗಿ. 4ನೇದಾಗಿ ನಾವು ನೋಡುವಾಗ ಭುಜ, ಯೇಸು ಕ್ರಿಸ್ತನ ಭುಜ ಏನಾಯ್ತು ಅಂದ್ರೆ ಶಿಲುಬೆ ಹೊತ್ತುಕೊಂಡಿತು. ಅಂದ್ರೆ ಶಿಲುಬೆ ಯಾವ ರೀತಿ ಅಂದ್ರೆ ಪ್ರತಿಯೊಬ್ಬರ ಪಾಪದ ಒಂದು ಸೂಚನೆಯಾಗಿದೆ ಶಿಲುಬೆ. ಪ್ರತಿಯೊಬ್ಬರ ಪಾಪದ ಸೂಚನೆಯಾಗಿದೆ ಶಿಲುಬೆ. ಹಾಗಾಗಿ ಆ ಶಿಲುಬೆಯನ್ನು ನಾವು ನೋಡುವಾಗ ಪ್ರಿಯರೇ, ನಾವು ನೋಡ್ತೀವಿ 17ನೇ ವಚನದಲ್ಲಿ, ಯೋಹಾನು ಬರೆದ ಸುವಾರ್ತೆ 19ನೇ ಅಧ್ಯಾಯ 17ನೇ ವಚನ, ಯೋಹಾನು ಬರೆದ ಸುವಾರ್ತೆ 17ನೇ ವಚನದಲ್ಲಿ ಹೇಳ್ತಾರೆ, ಅವರು ಯೇಸುವನ್ನು ತೆಗೆದುಕೊಂಡು ಹೋದರು, ಆತನು ತನ್ನ ಶಿಲುಬೆಯನ್ನು ತಾನೇ ಹೊತ್ತುಕೊಂಡು ಕಪಾಲವೆಂಬ ಸ್ಥಾನಕ್ಕೆ ಹೋದನು. ಇದಕ್ಕೆ ಇಬ್ರಿಯ ಭಾಗದಲ್ಲಿ ಗೋಲ್ಗತಾ ಎಂದು ಹೆಸರು. ಅಂದ್ರೆ ತನ್ನ ಶಿಲುಬೆಯನ್ನು ತಾನೇ ಹೊತ್ಕೊಂಡು ಹೋದನು ಎಂಬುದಾಗಿ. ಯೇಸು ಕ್ರಿಸ್ತ ಲೋಕದಲ್ಲಿ ಬದುಕುವಾಗ ಯಾವನಾದರೂ ನನ್ನ ಹಿಂದೆ ಬರಬೇಕಾದ್ರೆ ತನ್ನ ಶಿಲುಬೆಯನ್ನು ತಾನೇ ಹೊತ್ಕೊಂಡು ಬರಬೇಕು ಎಂಬುದಾಗಿ. ಯೇಸು ಕ್ರಿಸ್ತನ ಈ ಒಂದು ಅರ್ಥದಲ್ಲಿ ನೋಡುವಾಗ ಒಬ್ಬ ಐಶ್ವರ್ಯವಂತನು ಯೇಸು ಸ್ವಾಮಿ ಹತ್ರ ಬಂದು, ಒಳ್ಳೆ ಬದುಕನೆ, ನಾನು ಪರಲೋಕ ರಾಜ್ಯಕ್ಕೆ ಹೋಗ್ಬೇಕಂದ್ರೆ ಏನ್ ಮಾಡ್ಬೇಕು ಅಂತ ಕೇಳುವಾಗ, ನನ್ನನ್ನು ಒಳ್ಳೆಯ ಬದುಕನಕ್ಕೆ ಅಂತ ಯಾಕೆ ಹೇಳ್ತೀಯ ಅಂತಾನೆ. ಕಾರಣ ಯೇಸು ಕ್ರಿಸ್ತನ್ ಒಳ್ಳೆಯವನೇ, ಆದ್ರೆ ಒಂದು ಸಾರಿ ನಾವೆಲ್ಲರೂ ಮಾಡಿದ ಪಾಪಗಳ ನಿಮಿತ್ತ ಆತನ ಒಂದು ಪಾಪದ ಒಂದು ಭಾರ ಹೊರಬೇಕಾಗುತ್ತೆ. ಆ ಭಾರ ಶಿಲುಬೆ. ನಾವೆಲ್ಲರೂ ಮಾಡಿದ ಒಂದು ಪಾಪದ ಒಂದು ಭಾರ ಆ ಶಿಲುಬೆ ಮುಖಾಂತರ ಆತನ ಕಲ್ವಾರಿ ಗುಡ್ಡಕ್ಕೆ ಎತ್ಕೊಂಡು ಹೋಗ್ತಾನೆ. ಹಾಗಾಗಿ ಆತನ ಭುಜ ನಾವು ಆ ಕಲ್ವಾರಿ ಶಿಲುಬೆಯನ್ನು ಹೊತ್ತದ್ದು. ಯೇಸು ಸ್ವಾಮಿಗೆ ಎಷ್ಟು ಗಾಯಗಳೆಂಬುದಾಗಿ ನಾವು ನೋಡುವಾಗ, ವಿಚಾರಿಸುವಾಗ ಅನೇಕರು ಹೇಳ್ತಾರೆ, ಎಷ್ಟು ಗಾಯಗಳು? 5 ಗಾಯಗಳು ಎಂಬುದಾಗಿ ಹೇಳ್ತಾರೆ. ಯಾವ ರೀತಿ 5 ಗಾಯಗಳು ಅಂತ ನೋಡುವಾಗ, 2 ಕೈಗೆ 2 ಗಾಯ, 2 ಕಾಲಿಗೆ 2 ಗಾಯಗಳು, ಮಳೆಗಳು ಹೊಡೆದದ್ದು, ಅದು 4 ಗಾಯ ಆಗ್ತದೆ. ಮತ್ತು ಬರ್ಜಿಯಲ್ಲಿ ಪಕ್ಕೆಯಲ್ಲಿ ತಿವಿತಾರೆ. 5 ಗಾಯ ಎಂಬುದಾಗಿ ಹೇಳ್ತಾರೆ. ಆದರೆ ಈ 6ನೇ ಗಾಯ ಕಣ್ಣಿಗೆ ಕಾಣಲಾರದಂತ ಗಾಯ. ಅಂದ್ರೆ ಭುಜದ ಮೇಲೆ ಆ ಶಿಲುಬೆಯನ್ನು ಹೊತ್ತುಕೊಳ್ಳುವಾಗ ಅದು ಹೆಚ್ಚು ಕಡಿಮೆ 150 kg ತೂಕ ಇರ್ತದೆ. ಯೇಸು ಕ್ರಿಸ್ತನ್ 85 kg ತೂಕ ಇರ್ತಾನೆ. ಆದರೆ ಆತನಕ್ಕಿಂತ 2 ಪಟ್ಟು ಹೆಚ್ಚು ಕಡಿಮೆ 2 ಪಟ್ಟು ಭಾರವುಳ್ಳಂತ ಶಿಲುಬೆಯನ್ನ ಆತನು ಅದು ಎತ್ತರಕ್ಕೆ ಹೊತ್ಕೊಂಡು ಹೋಗ್ತಾನೆ. ಆ ಎತ್ತರಕ್ಕೆ ಹೊತ್ಕೊಂಡು ಹೋಗುವಾಗ ಆತನ ದೇಹದಲ್ಲಿ ಸರಿಯಾಗಿ ರಕ್ತ ಇರೋದಿಲ್ಲ, ರಕ್ತ ಎಲ್ಲ ಸುರಿದೋಗಿರ್ತದೆ, ಶಕ್ತಿ ಎಲ್ಲ ನಿಶಕ್ತಿ ಆಗಿರ್ತದೆ. ಆ ಒಂದು ಸಾರಿ ಬಿದ್ದು ಹೋಗ್ತಾನೆ. ಬಿದ್ದು ಹೋಗ ಬೇರೆ ಒಬ್ಬನ ಹಿಡ್ಕೊಂತಾರೆ, ಅವನು ಎತ್ಕೊಳ್ಳಕ್ ಕೂಡ ಆಗಲ್ಲ ಅದನ್ನ. ಮತ್ತೆ ಆತನ ಯೇಸು ಕ್ರಿಸ್ತನ ಆ ಶಿಲುಬೆಯನ್ನು ಹೊತ್ಕೊಂಡು ಮೇಲೆ ಕೆಳಕೊಂಡು ಹೋಗೋದನ್ನ ನಾವು ನೋಡ್ತೀವಿ. ಅಂದ್ರೆ ಆ ಶಿಲುಬೆಯನ್ನು ಹೊತ್ತುಕೊಂಡು ಹೋಗುವಾಗ ಆತನು ಎಷ್ಟೋ ಕಷ್ಟಪಟ್ಟಿದ್ದಾನೆ. ಆ ಹೊತ್ಕೊಂಡು ಹೋಗ್ತಾ ದಾರಿಯಲ್ಲಿ ಬಿದ್ದು ಹೋಗ್ತಾನ್ರಿ. ಆ ಶಿಲುಬೆ ತನ್ನ ಮೇಲೆ ಹಾಕೊಂಡು ಬಿದ್ದು ಹೋಗ್ತಾನ್ರಿ. ಆಗ ಆ ಸೈನಿಕರು ಏನ್ ಮಾಡ್ತಾರೆ, ಬಂದು ಕೊರಡೆಗಳಿಂದ ಹೊಡಿತಾರೆ. ಏಳು ಎತ್ಕೋ ಅಂತೇಳಿ. ಆ ದಾರಿ ಪಕ್ಕದಲ್ಲಿ ಯಾರೋ ಒಬ್ಬ ಯವನಸ್ಥನು ಹೋಗ್ತಾ ಇದ್ರೆ ಅವನು ಹಿಡ್ಕೊಳ್ತಾರೆ, ಅವನು ತಪ್ಪಿಸ್ಕೊಂಡು ಓಡೋಗ್ಬಿಡ್ತಾರೆ. ಅಂದ್ರೆ ಇಡೀ ಲೋಕದ ಪಾಪ ಎಂಬ ಭಾರವನ್ನ ಆತನ ಶಿಲುಬೆ ಮುಖಾಂತರ ಹೊತ್ಕೊಂಡು ಗೋಲ್ಗತ ಬೆಟ್ಟಕ್ಕೆ ಹೋಗ್ತಾನೆ. ಯಾವುದ್ರ ಮೇಲೆ? ತನ್ನ ಭುಜದ ಮೇಲೆ. ಅಂದ್ರೆ 6ನೇ ಗಾಯ ಅಂದ್ರೆ
ಕಣ್ಣಿಗೆ ಕಾಣದೇ ಇರುವಂತ ಗಾಯ, ಅದು ನಮ್ಮೆಲ್ಲರ ಪಾಪದ ಒಂದು ಗಾಯ. ಹಾಗಾಗಿ ಪ್ರಿಯ ನನ್ನ ಸಹೋದರರೇ, ಯೇಸು ಕ್ರಿಸ್ತನು ತನ್ನ ದೇಹದ ಒಂದೊಂದು ಅವಯವಗಳ ಮುಖಾಂತರ ನಾವು ಮಾಡಿದ ಒಂದು ಪಾಪಗಳ ನಿಮಿತ್ತ ಆತನು ಶಿಕ್ಷೆ ಅನುಭವಿಸಿದಂತಾಗಿ ನಾವು ನೋಡುತ್ತೇವೆ. ಕೈಗಳು ಮೊಳೆಗಳು ಒಡಿಸ್ಕೊಳ್ಳೋದಲ್ಲದೆ ಕೈಗಳಿಂದ ಆತನು ಒಂದು ಒಳ್ಳೆ ಕಾರ್ಯ ನಮ್ಮೆಲ್ಲರಿಗೂ ಒಂದು ಮಾದರಿ ತೋರಿಸ್ಕೊಡ್ತಾನೆ. ಆತನ ಕೈಗಳಲ್ಲಿ ಒಂದು ಒಳ್ಳೆ ಮಾದರಿ ತೋರಿಸ್ಕೊಡ್ತಾನೆ. ಏನಂದ್ರೆ ಆ ಶಿಷ್ಯರ ಕಾಲನ್ನು ತೊಳಿತಾನೆ. ಅಲ್ಲಿ ಯೋಹಾನ ಬರೆದ ಸುವಾರ್ತೆಯಲ್ಲಿ 13ನೇ ಅಧ್ಯಾಯದಲ್ಲಿ ನಾವು ನೋಡುವಾಗ 5ನೇ ವಚನದಲ್ಲಿ, ಯೋಹಾನ ಬರೆದ ಸುವಾರ್ತೆ 13ನೇ ಅಧ್ಯಾಯ 5ನೇ ವಚನ ಏನ್ ಹೇಳ್ತಾ, ಆಗ ಬೋಗುಣಿಯಲ್ಲಿ ನೀರು ಹಾಕಿ ಕೊಂಡು ಶಿಷ್ಯರ ಕಾಲುಗಳನ್ನು ತೊಳೆಯುವುದಕ್ಕೂ, ಅಂದ್ರೆ ಶಿಷ್ಯರ ಕಾಲುಗಳು ತೊಳಿತಾನೆ. ಕಾರಣ ಏನಂದ್ರೆ ಆ ಕೈಗಳಿಂದ ಕಾಲುಗಳು ತೊಳೆಯೋದು ಮುಖ್ಯವಾದ ಸೂಚನೆ ಏನಂದ್ರೆ, ಈ ಲೋಕದಲ್ಲಿ ನೀನು ಎಂಥವನಾಗಿದ್ದರೂ ತಗ್ಗಿಸ್ಕೊಂಡಿರ್ಬೇಕು. ನಿನ್ನನ್ನು ನೀನು ಹೆಚ್ಚಿಸ್ಕೋಬಾರ್ದು, ನೀನು ತಗ್ಗಿಸ್ಕೊಳ್ಬೇಕು. ನಿನ್ನನ್ನು ಯಾರಾದರೂ ಬೈದರು, ಒಡೆದರು, ಅವಹೇಳನ ಮಾಡಿದ್ರು, ಅವಮಾನ ಮಾಡಿದ್ರು, ನೀನು ಅವ್ರಿಗೆ ಹಿರಿದು ಬಿಡಬಾರ್ದು. ಅವ್ರ ಮುಂದೆ ನೀನು ತಗ್ಗಿಸ್ಕೊಳ್ಬೇಕು. ಅಂದ್ರೆ ಆತನು ಶಿಷ್ಯರ ಕಾಲು ತೊಳಿಬೇಕಂದ್ರೆ ತನ್ನನ್ನು ತಾನು ಬಗ್ಗಿ ಶಿಷ್ಯರ ಕಾಲುಗಳನ್ನು ತೊಳಿತಾನೆ. ಅಂದ್ರೆ ಅಲ್ಲಿ ಇನ್ನೂ ಅದು ಮುಂದಕ್ಕೆ ಹೋಗ್ಬೇಕಾದ್ರೆ ಯಾಕೆ ಹೇಳ್ತಾನಂದ್ರೆ, ನಾನು ದೇವರ ಕುಮಾರನಾಗಿದ್ದರು, ಮನುಷ್ಯ ಕುಮಾರನಾಗಿದ್ದರು, ನಾನು ಸೇವೆ ಮಾಡಿಸ್ಕೊಳ್ಳಕ್ ಬಂದಿಲ್ಲ, ಸೇವೆ ಮಾಡುವುದಕ್ಕಾಗಿ ಬಂದಿದ್ದೇನೆ. ಇತರ ಸೇವೆ ಮಾಡೋದಕ್ಕಾಗಿ ಬಂದಿದ್ದೀನಿ. ನೀವು ನನ್ನ ಶಿಷ್ಯರು ಅಥವಾ ನನ್ನ ಮಕ್ಕಳಾದಂಥ ನೀವುಗಳು ಏನಾಗಿರ್ಬೇಕು, ನೀವು ಕೂಡ ಇತರರ ಸೇವೆ ಮಾಡಬೇಕು. ನೀವು ಕೂಡ ಇತರರ ಸೇವೆ ಮಾಡಬೇಕು. ಇದರ ಕಾಲಗಳನ್ನು ತೊಳೆಯುವಷ್ಟು ಮಟ್ಟಿಗೆ ನಿಮ್ಮನ್ನು ನೀವು ತಗ್ಗಿಸ್ಕೊಳ್ಬೇಕು. 13ನೇ ಅಧ್ಯಾಯ 14-15ನೇ ವಚನದಲ್ಲಿ ನಾವು ನೋಡುವಾಗ, ಕರ್ತನು ಗುರುವು ಆಗಿರುವ ನಾನು ನಿಮ್ಮ ಕಾಲುಗಳನ್ನು ತೊಳೆದಿರಲಾಗಿ ನೀವು ಸಹ ಒಬ್ಬರ ಕಾಲನ್ನು ಒಬ್ಬರು ತೊಳೆಯುವ ಹಂಗಿನವರಾಗಿದ್ದೀರಿ. ನಾನು ನಿಮಗೆ ಮಾಡಿದ ಮೇರೆಗೆ ನೀವು ಸಹ ಮಾಡುವಂತೆ ನಿಮಗೆ ಮಾದರಿಯನ್ನು ತೋರಿಸಿದ್ದೇನೆ ಅಂತ ಹೇಳ್ತಾರೆ. ಅಂದರೆ ನಾನು ನಿಮ್ಮ ಕಾಲುಗಳು ತೊಳೆದ ಮೇಲೆ ನೀವು ನನ್ನ ಶಿಷ್ಯರಾಗಿರುವಂಥವ್ರು ನೀವೇನು ಮಾಡೋದು, ಮತ್ತೊಬ್ಬರ ಕಾಲು ತೊಳಿಬೇಕು. ಅಂದರೆ ಅಷ್ಟು ನಿಮ್ಮನ್ನು ನೀವು ತಗ್ಗಿಸ್ಕೊಳ್ಬೇಕು, ಅಷ್ಟು ನಿಮ್ಮನ್ನ ನೀವು ತಗ್ಗಿಸ್ಕೊಳ್ಬೇಕು. ಮತ್ತಾಯ ಬರೆದ ಸುವಾರ್ತೆಯಲ್ಲಿ ಹೇಳ್ತಾನೆ, ಒಬ್ಬ ನಿನ್ನ ಕೆನ್ನೆ ಕೊಡಿದ್ರೆ ಮತ್ತೊಂದು ಕೆನ್ನೆ ತೋರಿಸುವಂತಾನೆ. ಅಂದರೆ ನೀನು ಎಷ್ಟು ತಗ್ಗಿಸಲ್ಪಡ್ತೀಯೋ ಅಷ್ಟು ನೀನು ತಕ್ಕ ಸಮಯದಲ್ಲಿ ಎಬ್ಬಿಸಲ್ಪಡ್ತೀಯ ಅನ್ನೋದಾಗಿ ಸೂಚನೆ ಪ್ರೇರೆ. ಹಾಗಾಗಿ ಆತನ ಕೈಗಳೇನು ಮಾಡ್ತು, ಶಿಷ್ಯರ ಪಾದಗಳನ್ನು ತೊಳೆದು ಒಂದು ಮಾದರಿಯಾಗಿ ತೋರಿಸ್ಕೊಡ್ತಾನೆ. ನೀವು ಇತರರಿಗೆ ತಗ್ಗಿಸ್ಕೊಂಡು ಇತರ ಸೇವೆ ಮಾಡೋದರಲ್ಲಿ ನೀವೇನಾಗಿರ್ಬೇಕು, ನಿರತರ. ಅದಕ್ಕೆ ಅನೇಕ ಮಿಷನರಿಗಳು, ಅನೇಕ ಹಣವಂತರು ಏನು ಮಾಡ್ತಾರೆ, ಯೇಸು ಕ್ರಿಸ್ತನ ಸುವಾರ್ತೆ ಸಾರುವುದಕ್ಕಾಗಿ ತಮಗಿರುವಂಥ ಹಣವನ್ನು ದಾನ ಮಾಡ್ತಾರೆ ಮತ್ತು ತಮ್ಮ ಊರುಗಳನ್ನ, ತಮ್ಮ ನಗರಗಳನ್ನ ಸಹ ಬಿಟ್ಟು ಏನು ಬಡವರ ಮಧ್ಯದಲ್ಲಿ, ಶ್ರೀಮಂತ ಎಲ್ಲರ ಮಧ್ಯದಲ್ಲಿ ಹೋಗಿ ಅವರು ಸೇವೆ ಮಾಡ್ತಾರೆ. ಮದರ್ ತೆರೇಸಾ ನೋಡುವಾಗ ಆಕೆ ತನ್ನ ಚಿಕ್ಕಲ್ಲೇ ಮದುವೆ ಆಗ್ತಾಳೆ, ಗಂಡನ ಸತ್ತೋಗ್ತಾನೆ. ಅವಾಗ ಇನ್ನು ನಾನು ಮದುವೆ ಬೇಡ ಅಂತೇಳಿ ಆಕೆ ಅವರ ದೇಶವನ್ನು ಬಿಟ್ಟು ನಮ್ಮ ಭಾರತ ದೇಶದಲ್ಲಿ ಕೋಲ್ಕತ್ತಾಗೆ ಬಂದು ಆ ಕೋಲ್ಕತ್ತಾ ಭಾಷೆ, ಬೆಂಗಾಲಿ ಭಾಷೆ ಕಲಿತು ಅನೇಕರಿಗೆ, ಭಿಕ್ಷುಗಾರರಿಗೆ, ಪಾರ್ಶ್ವವಾಯು ರೋಗಿಗಳಿಗೆ, ಅನಾಥರ ದಿಕ್ಕಿಲ್ಲದ ಎಲ್ಲ ಮಕ್ಕಳನ್ನ ಸೆರೆ ತಗೊಂಡು ಸಾಕ್ತಾಳೆ. ಭಿಕ್ಷೆ ಬೇಡ್ತಾಳೆ. ಆಕೆ ಸೆರೆಗೂ ಹೊತ್ಕೊಂಡು ಹೋಗಿ ಶ್ರೀಮಂತರ ಮನೆ ಮುಂದೆ ನಿಂತ್ಕೊಳ್ತಾಳಂತೆ. ನನ್ನ ಮಕ್ಕಳಿಗೆ ಊಟ ಇಲ್ಲ, ಊಟ ಕೊಡ್ರಿ ಅಂತೇಳಿ ಆತನ ಕೇಳ್ಕೊಳ್ತಾಳಂತೆ. ಆ ರೀತಿಯಾಗಿ ಪ್ರಿಯರೇ, ಆಕೆ ಏನಾಗಿದ್ದಾಳಂದ್ರೆ ಇತರರ ಸೇವೆ ಮಾಡುವಂತ ಒಂದು ಮನೋಭಾವ, ಅಂದ್ರೆ ಯೇಸು ಕ್ರಿಸ್ತನು ತೋರಿಸಿಕೊಟ್ಟಂತ ಒಂದು ಮಾದರಿ ಆಕೆ ಮಾಡ್ತಾ ಇದ್ದಳು. ಏನಾಗಿದೆ, ಯೇಸು ಕ್ರಿಸ್ತನು ಸೇವೆ ಮಾಡುತ್ತ ಹಾಗೆ ಆ ಮದರ್ ತೆರೇಸಾ ಕೂಡ ಈ ಲೋಕದ ಜನರ ಸೇವೆ ಮಾಡೋದು, ತಗ್ಗಿಸಿಕೊಂಡು ಜನರ ಸೇವೆ ಮಾಡೋದೆಂಬುದಾಗಿ ನಾವು ನೋಡ್ತೀವಿ. 6ನೇದಾಗಿ ನಾವು ನೋಡುವಾಗ ಆ ಯೇಸು ಕ್ರಿಸ್ತನ ಕಣ್ಣುಗಳು ಯೆರೂಸಲೇಮಿಗಾಗಿ ಹತ್ತುವುದಾಗಿ ನಾವು ನೋಡ್ತೇವೆ.
ಯೇಸು ಕ್ರಿಸ್ತನ ಕಣ್ಣುಗಳು ಯೆರೂಸಲೇಮನ್ನು ನೋಡಿ ಹತ್ತು ಎಂಬುದಾಗಿ ನೋಡ್ತೇವೆ. ಯೇಸು ಕ್ರಿಸ್ತನ ಕಣ್ಣುಗಳು ಯೆರೂಸಲೇಮ್ ಅಂದ್ರೆ ಪ್ರಿಯರೇ, ನೀನು ನಾನು ನಾವೆಲ್ಲರೂ ಯೆರೂಸಲೇಮ್ ಸೇರ್ತೀವಿ, ಅಂದ್ರೆ ಪರಲೋಕಕ್ಕೆ ಹೋಗ್ತೀವಿ. ಈ ಲೋಕ ನಮಗೆ ಶಾಶ್ವತವಲ್ಲ. ಈ ಲೋಕದಲ್ಲಿ 70-80 ವರ್ಷ ಜೀವಿಸ್ತಷ್ಟೇ. ಆದರೆ ಯೇಸು ಕ್ರಿಸ್ತನ ಎರಡನೇ ಬರಣದಲ್ಲಿ ಯೆರೂಸಲೇಮಿಗೆ ನಮ್ಮನ್ನು ಕರ್ಕೊಂಡು ಹೋಗ್ತಾನೆ. ಅಂದ್ರೆ ಈ ಭೂಮಿ ಆಕಾಶ ಎಲ್ಲ ನಶಿಸಿ ಹೋಗ್ತದೆ, ಅಳೆದು ಹೋಗ್ತದೆ, ಸೂರ್ಯ ಚಂದ್ರ ನಕ್ಷತ್ರಗಳೆಲ್ಲ ಇಲ್ಲದೆ ಹೋಗ್ತದೆ. ಆಕಾಶದಿಂದ ಬೆಂಕಿ ಗಂಧಕಗಳು ಮಳೆ ಸುರಿತದೆ. ಆ ಮಳೆ ಬೆಂಕಿ ಗಂಧಕಗಳಿಂದ ಸುರಿಯಲ್ಪಡುವಂತ ಮಳೆ ಈ ಭೂಮಿ ಎಲ್ಲ ಭರಣ ಮಾಡಿಬಿಡ್ತದೆ. ನಮಗೋಸ್ಕರ ಪರಲೋಕದಲ್ಲಿ ಕಟ್ಟಲ್ಪಟ್ಟಂತ ಯೆರೂಸಲೇಮ್ ಅಂತ ನೂತನ ಒಂದು ಪಟ್ಟಣವನ್ನ ಈ ಭೂಲೋಕದ ಮೇಲೆ ಇಳಿಸ್ತಾನೆ. ಭೂಲೋಕದಲ್ಲಿ ನೂತನ ಭೂಮಂಡಲ, ನೂತನ ಆಕಾಶ ಮಂಡಲ, ಅದರ ಮಧ್ಯದಲ್ಲಿ ಯೆರೂಸಲೇಮನ್ನ ಇಳಿಸ್ತಾನೆ. ಅದಕ್ಕಾಗಿ 122ನೇ ಕೀರ್ತನೆಯಲ್ಲಿ 6ನೇ ವಚನದಲ್ಲಿ ಯೆರೂಸಲೇಮಿನ ಶುಭಕ್ಕೋಸ್ಕರ ಪ್ರಾರ್ಥನೆ ಮಾಡ್ರಿ ಅಂತಾನೆ. ಯೆರೂಸಲೇಮಿನ ಶುಭಕ್ಕೋಸ್ಕರ ಪ್ರಾರ್ಥನೆ ಮಾಡಿ. ಯಾಕೆಂದ್ರೆ ನೀನು ನಾನು ನಾವೆಲ್ಲರೂ ಯೆರೂಸಲೇಮಿಗೆ ಸೇರಿದವರು. ಅಂದ್ರೆ ನೂತನ ರಾಜ್ಯ, ಅಂದ್ರೆ ಪರಲೋಕ ಅಥವಾ ಸ್ವರ್ಗ. ಆ ಸ್ವರ್ಗನ ಯೆರೂಸಲೇಮ್ ಅಂತ ನಾವು ಕರೆಯಲ್ಪಡ್ತೀವಿ. ನಾವು 122ನೇ ಕೀರ್ತನೆ 6ನೇ ವಚನದಲ್ಲಿ ಏನಂತ, ಯೆರೂಸಲೇಮನ ಶುಭಕ್ಕೋಸ್ಕರ ಪ್ರಾರ್ಥಿಸಿರಿ, ಯೆರೂಸಲೇಮೇ ನಿನ್ನನ್ನು ಪ್ರೀತಿಸುವವರಿಗೆ ಸೌಭಾಗ್ಯ ಉಂಟಾಗಲಿ. ಅಂದ್ರೆ ಯೇಸು ಕ್ರಿಸ್ತನು ಯೆರೂಸಲೇಮಿನಲ್ಲಿ ಆಗುವಂತ ಸ್ಥಿತಿಗತಿಗಳು ನೋಡಿ ಆಗಿನ ಜನರು ಆ ಯೇಸು ಕ್ರಿಸ್ತನ ಕಾಲಮಿತಿಯಲ್ಲಿ ಯೆರೂಸಲೇಮಿನಲ್ಲಿ ಹೆಚ್ಚಾದ ಪಾಪ ತುಂಬಿತ್ತು. ಹಾಗಾಗಿ ದೇವರಿಗೆ ತಿರುಗಿಬಿಡುವಂಥವ್ರು ಇದ್ರು ಅಲ್ಲಿ. ಅದಕ್ಕಾಗಿ ಆ ಯೆರೂಸಲೇಮ್ ಪಟ್ಟಣ ನೋಡಿ ಹತ್ತನು. ಕಾರಣ ಈ ಜನರು ಮಾರ್ಪಾಟಾಗಬೇಕು, ಇವ್ರು ಮಾರ್ಪಾಟಾಗಬೇಕಂದ್ರೆ ನಾವು ನೋಡ್ತೇವೆ. ಎಲ್ಲಿ ನೋಡ್ತೇವೆ ಅಂದ್ರೆ ಲೂಕನು ಬರೆದ ಸುವಾರ್ತೆಯಲ್ಲಿ 19ನೇ ಅಧ್ಯಾಯ, ಲೂಕನು ಬರೆದ ಸುವಾರ್ತೆ 19ನೇ ಅಧ್ಯಾಯ 41ನೇ ವಚನ. ನೀವು ಬರ್ಕೊಂಡು ಮತ್ತೊಂದು ಸಾರಿ ನೀವು ಓದ್ಕೊಳ್ರಿ. ಲೂಕನು ಬರೆದ ಸುವಾರ್ತೆ 19ನೇ ಅಧ್ಯಾಯ 41ನೇ ವಚನದಲ್ಲಿ, ತರುವಾಯ ಆತನು ಸಮೀಪಕ್ಕೆ ಬಂದಾಗ ಪಟ್ಟಣವನ್ನು ನೋಡಿ ಅದರ ವಿಷಯವಾಗಿ ಹತ್ತು ಅಂತ ಇದೆ. ಅಂದ್ರೆ ಅದರ ವಿಷಯದಲ್ಲಿ ಆಳ್ತಾನೆ. ಎಲ್ಲಿ ಗೋಡೆ ಇಟ್ಟಿಗೆ ಮೇಲೆ ಇಟ್ಟಿಗೆ ಇಲ್ಲದೆ ಹೋಗ್ತದೆ, ಆದರೆ ಅದನ್ನ ನಾನು ಕಟ್ತೀನಿ ಅಂತ ಹೇಳ್ತಾರೆ. ಅದು ಕಟ್ತೀನಿ ಅಂದ್ರೆ ಈ ಲೋಕದಲ್ಲಿ ಪ್ರಿಯರೇ ಯಾರಿಗೂ ಯಾವುದು ಶಾಶ್ವತ ಅಲ್ಲ. ಯೇಸು ಕ್ರಿಸ್ತನು ಎರಡನೇ ಬರಣದಲ್ಲಿ ನಮ್ಮೆಲ್ಲರೂ ಎತ್ತಲ್ಪಟ್ಟುವಾಗ ಮತ್ತೆ ಈ ಲೋಕವನ್ನೆಲ್ಲ ಶುದ್ಧೀಕರಿಸಿ ಆ ಯೆರೂಸಲೇಮನ್ನ ಈ ಭೂಮಿ ಮೇಲೆ ಇಳಿಸುವ ಆತನಾಗಿದ್ದಾನೆ. ಅದಕ್ಕಾಗಿ ಯೆರೂಸಲೇಮಿನ ಶುಭಕ್ಕೋಸ್ಕರ ಆತನು ಪ್ರಾರ್ಥಿಸುವನಾಗಿದ್ದನು ಮತ್ತು ಅಲ್ಲಿನ ಜನರಿಗಾಗಿ ಹತ್ತು ಎಂಬುದಾಗಿ ನೋಡ್ತೇವೆ. ಆ ಯೆರೂಸಲೇಮ್ ಪಟ್ಟಣದ ಜನರಿಗೋಸ್ಕರ ಅವರ ಪಾಪ ನಿವಾರಣೆಗಾಗಿ ಆತನು ಆಳುವನ ಆತನಾಗಿದ್ದನು. ನಾವು 7ನೇದಾಗಿ ನೋಡುತ್ತೇವೆ, ಕಿವಿಗಳು, ಯೇಸು ಕ್ರಿಸ್ತನ ಕಿವಿಗಳು ಶಿಲುಬೆಯಲ್ಲಿ ಕಳ್ಳರ ಪ್ರಾರ್ಥನೆ ಕೇಳಿದವು. ಅಂದ್ರೆ ಯೇಸು ಕ್ರಿಸ್ತನ ಕಿವಿಗಳು ಏನಂತದೆ, ಯೇಸು ಶಿಲುಬೆಯಲ್ಲಿ ಕಳ್ಳನ ಪ್ರಾರ್ಥನೆ ಕೇಳಿದೆ ಎಂಬುದಾಗಿ ನಾವು ನೋಡುತ್ತೇವೆ. ಪ್ರಿಯರೇ, ನಾವು ನೋಡುವಾಗ 115ನೇ ಕೀರ್ತನೆಯಲ್ಲಿ ನಾವು ನೋಡುವಾಗ ಒಂದು ಮಾತು ಇಲ್ಲಿ ಏನಿದೆ ಅಂದ್ರೆ 115ನೇ ಕೀರ್ತನೆ 6ನೇ ವಚನ, 4, 5, 6 ವಚನಗಳು ನೋಡು. ಅವರ ವಿಗ್ರಹಗಳು ಬೆಳ್ಳಿ ಬಂಗಾರಗಳೇ, ಅವು ಮನುಷ್ಯರ ಕೆಲಸವಷ್ಟೇ. ಅವು ಬಾಯಿದ್ರು ಮಾತಾಡುವುದಿಲ್ಲ, ಕಣ್ಣಿದ್ರು ನೋಡುವುದಿಲ್ಲ, ಕಿವಿದ್ರು ಕೇಳುವುದಿಲ್ಲ, ಮೂಗಿದ್ರು ಬೂಸುವುದಿಲ್ಲ, ಕೈಯುಂಟು ಮುಟ್ಟುವುದಿಲ್ಲ, ಕಾಲುಂಟು ನಡೆಯುವುದಿಲ್ಲ, ಅವುಗಳ ಗಂಟಲ್ಲಿ ಶಬ್ದವಿಲ್ಲ, ಅವುಗಳನ್ನು ಮಾಡುವವರು ಅವುಗಳಲ್ಲಿ ಭರವಸೆ ಬಿಡುವರು ಅವುಗಳಂತ. ಅಂದ್ರೆ ಇಲ್ಲಿ 6ನೇ ವಚನ ಏನಂತಾರೆ, ಕಿವಿ ಇದ್ದರೂ ಕೇಳುವುದಿಲ್ಲ. ನಾನು ಮಾಡಿಕೊಂಡಿರುವಂತ ದೇವರು, ಆ ದೇವರಿಗೆ ಕಿವಿ ಇದ್ದರೂ ಅದು ಕೇಳೋದಿಲ್ಲ. ಆದರೆ ಯೇಸು ಕ್ರಿಸ್ತನು ಕಿವಿಯುಳ್ಳವನಾಗಿದ್ದಾನೆ, ಕೇಳುವ ಆತನಾಗಿದ್ದಾನೆ. ಅಲ್ಲಿ ಏನಾಗಿದೆ ಅಂತ ಪ್ರಿಯರೇ, ಲೂಕನ ಬರೆದ ಸುವಾರ್ತೆ 23ನೇ ಅಧ್ಯಾಯ 43ನೇ ವಚನದಲ್ಲಿ ಏನಂತಂದ್ರೆ, ಆ ಯೇಸು ಸ್ವಾಮಿ ಆ ಕಡೆ ಒಬ್ಬನ ಈ ಕಡೆ ಒಬ್ಬನ ಶಿಲುಬೆಗೆ ಹಾಕ್ತಾರೆ. ಆ ಶಿಲುಬೆಗೆ ಹಾಕುವಂತ ಸಂದರ್ಭದಲ್ಲಿ ಒಬ್ಬನೇನು ಯೇಸು ಸ್ವಾಮಿಯನ್ನು ದೂಷಿಸ್ತಾನೆ,
ನೀನು ದೇವರ ಮಗನಲ್ವೇ, ನೀನು ದೇವರಲ್ವೇ, ಹಾಗಾಗಿ ನಿನ್ನನ್ನು ಬಿಡಿಸ್ಕೋ, ನಮ್ಮನ್ನು ಬಿಡಿಸುವಂತ ಯೇಸು ಕ್ರಿಸ್ತನ ಮೇಲೆ ದೂರುವತನಾಗಿರ್ತಾನೆ, ಹೀಯಾಳಿಸುವಾಗ್ತಾನೆ. ಆದರೆ ಮತ್ತೊಬ್ಬ ಕಳ್ಳನು ಅವನು ಗದರ್ಸ್ತಾನೆ, ಸುಮ್ಮನೆ ಇರು, ನಾವಾದರೆ ಪಾಪ ಮಾಡಿದ್ದೀವಿ, ತಪ್ಪು ಮಾಡಿದ್ದೀವಿ, ಆ ತಪ್ಪಿಗೆ ಪ್ರಾಯಶ್ಚಿತವಾಗಿ ಶಿಕ್ಷೆ ಅನುಭವಿಸ್ತಾ ಇದ್ದೀವಿ, ಈತನಾದರೂ ಯಾವ ಅಪರಾಧ ಯಾವ ಪಾಪ ಮಾಡಿಲ್ಲ ಅಂತ ಹೇಳಿ ಆ ಶಿಕ್ಷೆನ ಗದರಿಸಿ ಅವನೇನು ಮಾಡ್ತಾನಂದರೆ ಯೇಸು ಸ್ವಾಮಿಗೊಂದು ಪ್ರಾರ್ಥನೆ ಮಾಡ್ತಾನೆ. ಏನಂತ ಪ್ರಿಯರೇ, ಅಲ್ಲಿ ನಾವು ನೋಡ್ತೀವಿ, ಯೇಸುವೇ ನೀನು ನಿನ್ನ ರಾಜ್ಯವನ್ನು ಪಡೆದನಾಗಿ ಬರುವಾಗ ನನ್ನ ನೆನೆಸಿಕೋ ಅಂತ ಪ್ರಾರ್ಥನೆ ಮಾಡ್ತಾನೆ. ಯೇಸುವೇ ನೀನು ನಿನ್ನ ರಾಜ್ಯವನ್ನು ಪಡೆದು ಬರುವಾಗ ನಾನು ನೆನೆಸ್ಕೊಂಡ್ರೆ ನೀನು ಹೊಸ ರಾಜ್ಯವನ್ನು ಕಟ್ತೀಯ, ಆ ರಾಜ್ಯವನ್ನು ಪಡ್ಕೊಂಡು ನೀನು ವಾಪಸ್ ಬರ್ತೀಯ, ನಿನ್ನ ನಂಬಿದ ಮಕ್ಕಳನ್ನೆಲ್ಲ ನೀನು ಎತ್ತುಕೊಂಡು ಹೋಗ್ತೀಯ, ಆ ಪರಲೋಕ ರಾಜ್ಯಕ್ಕೆ ನೀನು ಕರ್ಕೊಂಡು ಹೋಗ್ತೀಯ, ಹಾಗಾಗಿ ನಾನು ನೆನೆಸ್ಕೋ ಪಾಪಿ ಅಂತ ಹೇಳಿ ತಾನು ಪಶ್ಚಾತ್ತಾಪಟ್ಟು ತಾನು ತಗ್ಗಿಸ್ಕೊಂಡು ಪ್ರಾರ್ಥನೆ ಮಾಡುವಾಗ ಆ ಯೇಸು ಕ್ರಿಸ್ತನ ಕಿವಿಗಳು ಆ ಕಳ್ಳನ ಪ್ರಾರ್ಥನೆ ಕೇಳ್ತವೆ. ಕೇಳಿ ಏನು ಹೇಳ್ತಾನೆ, ಅದಕ್ಕೆ ಯೇಸು, ಇವತ್ತೇ ನನ್ನ ಸಂಗಡ ಪರದೈಸಿಯಲ್ಲಿರುವಿ ಎಂದು ನಿನಗೆ ಸತ್ಯವಾಗಿ ಹೇಳುತ್ತೇನೆ ಎಂದು ಉತ್ತರ ಕೊಟ್ಟನು. ಅಂದರೆ ಯೇಸು ಕ್ರಿಸ್ತನು ಆ ಪ್ರತಿಯೊಬ್ಬರ ಪ್ರಾರ್ಥನೆ ಕೇಳುವಾತನಾಗಿದ್ದಾನೆ. ಹಲ್ಲೆಲೂಯ, ಹಲ್ಲೆಲೂಯ. ಪ್ರಿಯ ನನ್ನ ಸಹೋದರರೇ, ನೀವು ಆ ಕಳ್ಳನು ಪಶ್ಚಾತ್ತಾಪ ಪಟ್ಟದ ರೀತಿಯಲ್ಲಿ ಅವನು ತನ್ನ ತಪ್ಪನ್ನು ಅರ್ಥಕೊಂಡ ಆ ದೇವರ ಹತ್ರ ಮೊರೆ ಇಡುವಾಗ ಆ ಮೊರೆಯನ್ನ ಅವನು ಪಾಪಿಷ್ಟನೇ, ಆದರೆ ಪಾಪಿಷ್ಟನ ಪ್ರಾರ್ಥನೆ ಆತನ ಕೇಳುವಾತನಾಗಿದ್ದಾನೆ. ಆ ಪಾಪಿಷ್ಟನ ಪ್ರಾರ್ಥನೆ ಆತನ ಕಿವಿಗಳು ಕೇಳಲ್ಪಟ್ಟು ತಕ್ಷಣ ಉತ್ತರ ಕೊಡ್ತಾನೆ, ಇವತ್ತೇ ನನ್ನ ಜೊತೆಯಲ್ಲಿ ನೀವು ಪರದೇಶಿನಲ್ಲಿರುವಿ. ಅಂದ್ರೆ ಆ ದಿನ ಅವ್ರಿಗೆ ಅಂತ್ಯ, ಅಂದ್ರೆ ಅವನಿಗೆ ಕೊನೆಗಳಿಗೆ ಏನು, ಅವನು ಕೊನೆಗಳಿಗೆ ಅವ್ರ ಪ್ರಾಣ ಹೋಗ್ತಿದ್ದಕ್ಕೆ ಕಾಲಗಳು ಮುರಿದು ಸಾಯಿಸ್ಬಿಡ್ತಾರೆ. ಆದರೆ ಅಷ್ಟರೊಳಗೆ ಯೇಸು ಕ್ರಿಸ್ತನ ಪ್ರಾಣ ಬಿಟ್ಟಿರ್ತಾನೆ, ಇವರು ಇನ್ನೂ ಜೀವಂತವಾಗಿರ್ತಾರೆ. ಆ ಇಬ್ಬರು ಕಳ್ಳರನ್ನು ಕಾಲಗಳು ಮುರಿದು ಅವರು ಸಾಯಿಸ್ಬಿಡ್ತಾರೆ. ಅಂದರೆ ಎರಡನೇ ದಿವಸ ಅವರು ಶಿಲ್ಬೆ ಮೇಲೆ ಇರಬಾರ್ದು, ಅದೊಂದು ನಿಯಮ. ಅದಕ್ಕಾಗಿ ಯೇಸು ಕ್ರಿಸ್ತನ ಆ ಕಳ್ಳನ ಪ್ರಾರ್ಥನೆ ಕೇಳಿದಂತ ಆ ಕಿವಿಗಳು ಕಿವಿಗಳು ಕೇಳಲಾರದಂತ ಕಿವಿಡಲ್ಲ, ಆತನ ಕಿವಿಗಳು ನೀನು ಪೀಸು ಧ್ವನಿಯಲ್ಲಿ ಪ್ರಾರ್ಥನೆ ಮಾಡಿದ್ರು, ನೀನು ಅಂತರಾತ್ಮದಲ್ಲಿ ಪ್ರಾರ್ಥನೆ ಮಾಡಿದ್ರು, ಆ ಅಂತರಾತ್ಮದಲ್ಲಿ ಪ್ರಾರ್ಥನೆ ಮಾಡುವಂಥ ಪ್ರಾರ್ಥನೆನ ಕೇಳುವಂಥ ಚುರುಕಾದ ಕಿವಿಗಳು ಆತನವಾಗಿದೆ. ಹಾಗಾಗಿ ಆ ಕಳ್ಳನು ಯಾವ ರೀತಿ ಮಾನಸಾಂತರ ಹೊಂದಿದ್ದನೋ, ತನ್ನ ತಪ್ಪನ್ನು ತಾನು ಅರಿತುಕೊಂಡು, ಅದೇ ರೀತಿಯಲ್ಲಿ ನೀನು ಕೂಡ ನಿನ್ನ ತಪ್ಪನ್ನು ಅರಿತುಕೊಂಡು ಆ ಯೇಸು ಕ್ರಿಸ್ತನಲ್ಲಿ ಪಶ್ಚಾತ್ತಾಪ ಪ್ರಾರ್ಥನೆ ಮಾಡುವಾಗ ಆತನು ನಿನ್ನ ಪಾಪವನ್ನು ಕ್ಷಮಿಸಿ ನಿನ್ನ ಪ್ರಾರ್ಥನೆ ಆಲಿಸಿ ನಿನಗೆ ನೂತನ ಜೀವಿತವನ್ನು ಕೊಡುವ ಆತನಾಗಿದ್ದಾನೆ. ಹಲ್ಲೆಲೂಯ. ಪ್ರಿಯ ನನ್ನ ಸಹೋದರೇ, ಆತನ ಕಿವಿಗಳು ಕೇಳಲಾರದಂಥ ಕಿವಿಡಲ್ಲ, ಆತನ ಕಿವಿ ಕೇಳುವಂಥ ಕಿವಿಗಳಾಗಿದೆ. ಅದಕ್ಕಾಗಿ ಕಳ್ಳನಿಗೆ ಹೇಳ್ತಾನೆ, ಇವತ್ತೇ ನೀನು ನನ್ನ ಜೊತೆಯಲ್ಲಿ ಪರದೇಶಿಯಲ್ಲಿರುವಿ, ಇವತ್ತೇ ನೀನು ನನ್ನ ಜೊತೆಯಲ್ಲಿ ಪರದೇಶಿದ್ದ. ಆದ್ದರಿಂದ ಪ್ರಿಯ ನನ್ನ ಸಹೋದರೇ, 8ನೇದಾಗಿ ನಾವು ನೋಡುವಾಗ ಆತನ ಸೊಂಟ ಅಥವಾ ನಡುವು, ಏನು ಯೇಸು ಕ್ರಿಸ್ತನ ಸೊಂಟ ಆತನ ನಡುವು, ಆ ಒಂದು ಸೊಂಟ ಕೂಡ ಕೆಲಸ ಮಾಡೋದಾಗಿದೆ. ನಾವು ನೋಡ್ತೀವಿ, ಆತನ ದಾಸನ ಪಾವಡವನ್ನು ಕಟ್ಟಿಕೊಂಡು, ಅಂದ್ರೆ 13ನೇ ಅಧ್ಯಾಯ ಯೋಹಾನ ಬರೆದ ಸುವಾರ್ತೆ 13ನೇ ಅಧ್ಯಾಯ 4ನೇ ವಚನ ನೋಡುವಾಗ ಇಲ್ಲಿ ನಾವು ನೋಡ್ತೇವೆ, ಎದ್ದು ಒದ್ದಿದ್ದ ಮೇಲೊದಿಕೆಯನ್ನು ತೆಗೆದು ಕೈ ಪಾವಡನ್ನು ತಕ್ಕೊಂಡು ನಡುವಿಗೆ ಕಟ್ಟಿಕೊಂಡನು. ಅಂದ್ರೆ ಕೈ ಪಾವಡನ್ನು ನಡುವಿಗೆ ಕಟ್ಟಿಕೊಳ್ಳೋ ಸೂಚನೆ ಏನಂದ್ರೆ ತಗ್ಗಿಸಲ್ಪಡುವಿಕೆ. ಕೆಲಸಗಾರರು ಕೆಲಸ ಮಾಡುವಂತಾರೆ ಏನು ಮಾಡ್ತಾರೆ, ಭುಜದ ಮೇಲಿರುವಂತಹ ಟವಲನ್ನ ಇಲ್ಲ ಪಾವಡವನ್ನು ತೆಗೆದು ಸೊಂಟಕ್ಕೆ ಕಟ್ಟಿಕೊಂಡು ನಾನು ವಿಧೇಯನಾಗಿದ್ದೇನೆ, ನಾನು ಕೆಲಸ ಮಾಡ್ಲಿಕ್ಕೆ ಸಿದ್ಧನಾಗಿದ್ದೇನೆ ಅನ್ನುವ ಸೂಚನೆ ಆಗಿದೆ. ಅಂದರೆ ತನ್ನ ಪಾವಡವನ್ನು ತೆಗೆದು ಏನು ಮಾಡ್ತಾನೆ, ಸೊಂಟಕ್ಕೆ ಕಟ್ಟಿಕೊಂಡು ಆ ಶಿಷ್ಯರ ಪಾದಗಳನ್ನು ತೊಳೆಯೋದಕ್ಕೆ ಸಿದ್ಧನಾಗ್ತಾನೆ. ಅಂದರೆ ವಿಧೇಯತೆ, ಕೊಟ್ಟಂತ ಕೆಲಸ ಮಾಡಿ ಮುಗಿಸ್ತೀನಿ ಅನ್ನೋದು ತಗ್ಗಿಸುವಿಕೆ ಮತ್ತು ವಿಧೇಯತೆ. ಕೈ ಪಾವಡವನ್ನ ಸೊಂಟಕ್ಕೆ ಕಟ್ಕೊಳ್ತಾನೆ. ಅಂದ್ರೆ ಆತನ ದೇಹದ ಒಂದೊಂದು ಅಂಗಾಂಗವೂ ಕೂಡ ಕೆಲಸ ಮಾಡೋದಾಗಿದೆ. ನಿನಗೋಸ್ಕರ ಅದು ಶಿಕ್ಷೆ ಹೊಂದಿದಾಗಿದೆ, ಅದು ನಮ್ಗೆ ಮಾದರಿ ತೋರಿಸುವಂಥದ್ದಾಗಿದೆ. ಮತ್ತು ಆತನ ಬೆನ್ನು 9ನೇದಾಗಿ ನೋಡುವಾಗ, ಬೆನ್ನು ಕೊರಡೆಯ ಏಟುಗಳನ್ನು ತಿಂದನು. ಬೆನ್ನಿನಿಂದ
ಕೊರಡೆ ಏಟುಗಳು ತಿಂದನೆಂಬುದಾಗಿ ಮಾರ್ಕನ ಬರೆದ ಸುವಾರ್ತೆಯಲ್ಲಿ 15ನೇ ಅಧ್ಯಾಯ 15ನೇ ವಚನದಲ್ಲಿ ನಾವು ನೋಡುವಾಗ, ಮಾರ್ಕನ ಬರೆದ ಸುವಾರ್ತೆ 15ನೇ ಅಧ್ಯಾಯ 15ನೇ ವಚನದಲ್ಲಿ ಏನಲ್ಲಿ ಬರೆಯಲ್ಪಟ್ಟಿದೆ ಅಂದರೆ, ಪ್ರಿಯರೇ, ಅದಕ್ಕೆ ಪಿಲಾತನು ಜನರು ಮನಸ್ಸನ್ನು ಸಮಾಧಾನ ಪಡಿಸಬೇಕೆಂದು ಬರಬ್ಬನ್ನು ಅವರಿಗೆ ಬಿಟ್ಟುಕೊಟ್ಟು ಯೇಸುವನ್ನು ಕೊರಡೆಗಳಿಂದ ಹೊಡೆಸಿ ಶಿಲುಬೆಗೆ ಹಾಕುವುದಕ್ಕೆ ಒಪ್ಪಿಸಿದರು. ನೋಡ್ರಿ, ಅಲ್ಲಿ ಜನರ ಗದ್ದಲ ಇದೆ. ಅಲ್ಲಿ ಜನರು ಗದ್ದಲ ಮಾಡ್ತಾ, ಏನಂತ ಗದ್ದಲ? ಬರಬ್ಬನನ್ನು ಬಿಟ್ಕೊಡು, ಎಷ್ಟು ಮಾತ್ರಕ್ಕೆ ಯೇಸುವನ್ನು ಬಿಟ್ಟುಕೊಡ್ಬಾರ್ದು, ಯೇಸುವನ್ನು ಏನು ಮಾಡಬೇಕು? ಶಿಲುಬೆಗೆ ಹಾಕಬೇಕು ಅಂತೇಳಿ ಎಲ್ಲರೂ ಜನರೆಲ್ಲ ಒತ್ತಾಯಪಡಿಸುವಾಗ ಆ ಯಾಜಕನು ಆ ನ್ಯಾಯಮೂರ್ತಿ ಏನು ಮಾಡ್ತಾನೆ ಅಂದರೆ, ಬರಬ್ಬನ ನಾವು ಬಿಟ್ಕೊಟ್ಟು ಯೇಸುವನ್ನು ಕೊರಡೆಗಳಿಂದ ಹೊಡೆಸಿ ಶಿಲುಬೆಗೆ ಹಾಕುವುದಕ್ಕೆ ಒಪ್ಪಿಸಿದನು. ಅಂದರೆ ಯೇಸು ತನ್ನ ಶರೀರದ ಬೆನ್ನ ಮೇಲೆ 39 ಏಟು ತಿಂತಾನೆ. 31 ಕಮ್ಮಿ 40 ಏಟು, 39 ಏಟು ಅಂದರೆ 1 ಕಮ್ಮಿ 40 ಏಟು. ಅದು ಒಂದು ಸಾರಿ ಆ ಕೊರಡೆಯಲ್ಲಿ ಹೊಡೆದ್ರೆ ಆ ಕೊರಡೆಗೆ 12 ಹೂಕುಗಳಿರ್ತದೆ, 12 ದಾರಗಳಿರ್ತದೆ. ಆ ದಾರಗಳಲ್ಲಿ 12 ಹೂಕು ಇರ್ತದೆ. ಒಂದು ಸಾರಿ ಆತನ ಬೆನ್ನ ಮೇಲೆ ಹಾಕಿದ್ರೆ ಆ ಹುಕ್ಕುಗಳು ಹೋಗಿ ಆತನ ದೇಹವನ್ನು ಕಚ್ಕೊಳ್ತಾ ಇತ್ತು. ಆ ದೇಹವನ್ನು ಕಚ್ಕೊಳ್ಳುವಾಗ ಹಿಂಗೆ ಎಳೆಯುವಾಗ ಅಯ್ಯೋ ಅಂತ ಇದ್ದ. ಇದು ರಿಯಲ್ ಆಗಿ ಫಿಲಪ್ ಮಾಡಬೇಕಾದ್ರೆ, ಒಬ್ಬ ಮನುಷ್ಯನ ಅದನ್ನು ನಟನೆ ಮಾಡಬೇಕಾದ್ರೆ, ಪ್ಯಾಷನ್ ಆಫ್ ಕ್ರೈಸ್ಟ್ ನಟನೆ ಮಾಡುವಾಗ ಆ ದೇಹದ ಮೇಲೆ ಮತ್ತೊಂದು ಶರೀರ ಬಿಟ್ಟು ಒಂದು ಕೋಟು ಮಾಂಸವನ್ನು ಒದಿಸಿ ಶರೀರ ಹಾಗೆ ಮಾಡಿ ಅದು ರಿಯಲ್ ಆಗಿ ಮಾಡ್ಬೇಕಂತೇಳಿ ಆ ಹೂಕುಗಳಿಂದ ಒಡೆಯುವಾಗ ಒಂದು ಸಾರಿನ ತೆಗೆದ್ರಂತೆ. ಅದು ಏನಾಗಿಲ್ಲ, 2ನೇ ಸಾರಿ ಒಡೆಯುವಾಗ ಅದು ಹೋಗಿ ಆತನ ದೇಹದ ಮೇಲೆ ಅಂದ್ಕೊಂಡು ಬಿಟ್ಟಿತ್ತಂತೆ, ದೇಹದೊಳಗೆ ಸೇರ್ಕೊಂಡು ಬಿಟ್ಟಿತ್ತ. ಆಗ ಎಳೆಯುವಾಗ ಆತನ ಅಯ್ಯೋ ಅಂತ ಬಿದ್ದೋದ್ನಂತೆ. ಆ ಬಿದ್ದು ಹೋಗುವಾಗ ನೋಡುವಾಗ ಆತನ ಆಮೇಲೆ ಚಿಕಿತ್ಸೆ ಮಾಡಿದ್ದಾನೆ. ಕೊನೆಗೆ ಅದೇ ರೀತಿಯಲ್ಲಿ ಫಿಲಿಮ್ ತೆಗೆದಿದ್ದಾರೆ. ಆದರೆ ಆತನು ಹೇಳಿದ ಮಾತೇನೆಂದರೆ, ನಾನು ಒಂದು ಸಾರಿ ಆ ಹೂಕುಗಳು ನನ್ನ ದೇಹದಲ್ಲಿ ಬಂದರೆ ನಾನು ಪಟ್ಟಬಾರ್ದಂತ ಯಾತನೆ ಪಟ್ಟೆ, ಪಡಬಾರ್ದಂತ ಕಷ್ಟಪಟ್ಟೆ. ಆದರೆ ಯೇಸು ಸ್ವಾಮಿ 39 ಸಾರಿ ಏಟುಗಳು ತಿಂದು ಎಷ್ಟು ಸಹಿಸಿಕೊಂಡಿರ್ತಾನೆ, ಎಷ್ಟು ವೇದನೆ. ಒಂದು ಸಾರಿ ಆ ಒಂದು ಏಟು ನಾನು ಬಿದ್ದಾಗ ನಾನು ತಟ್ಕೊಳ್ಳೋಕ್ಕಾಗಲಿಲ್ಲ ಅಂತೇಳಿ ಆತನು ಹೇಳಿಕೆ ಕೊಟ್ಟಿದ್ದಾನೆ. ಒಂದು ಏಟು ಆತನ ಕೈಲಿ ತಿನ್ನಕ್ಕಾಗಲಿಲ್ಲ ಅಂತೆ. ಆದರೆ ನಿನಗೋಸ್ಕರ, ನನಗೋಸ್ಕರ, ನಮ್ಮೆಲ್ಲರಿಗೋಸ್ಕರ ಆತನ ಬೆನ್ನಿನ ಮೇಲೆ 39 ಚಿಡಿ ಏಟುಗಳನ್ನು ಹೊಡೆದಿದ್ದಾರೆ. ಅಂದರೆ ನಮ್ಮ ಪಾಪದ ಪರಿಹಾರಕ್ಕಾಗಿ, ಬಿಡುಗಡೆ ಕೊಡುವುದಕ್ಕಾಗಿ ಯೇಸು ಕ್ರಿಸ್ತನು ಶ್ರಮೆಯನ್ನು ಅನುಭವಿಸಿದನೆಂಬುದಾಗಿ ನಾವು ನೋಡುತ್ತೇವೆ. 10ನೇದಾಗಿ ನಾವು ನೋಡುವಾಗ ಆತನ ಪಾದಗಳು ಸಮುದ್ರದ ಮೇಲೆ ನಡೆದವು ಎಂಬುದಾಗಿ ನಾವು ನೋಡ್ತೇವೆ. ಮಾರ್ಕನ ಬರೆದ ಸುವಾರ್ತೆಯಲ್ಲಿ 6ನೇ ಅಧ್ಯಾಯ 48ನೇ ವಚನದಲ್ಲಿ ನೋಡುವಾಗ, ಮಾರ್ಕ ಬರೆದ ಸುವಾರ್ತೆ 6ನೇ ಅಧ್ಯಾಯ 48ನೇ ವಚನದಲ್ಲಿ ಏನು ಹೇಳ್ತದೆ ಅಂದರೆ, ಯೇಸು ಒಬ್ಬನೇ ದಡದಲ್ಲಿದ್ದನು, ಎದುರು ಗಾಳಿ ಬೀಸುತ್ತಿದ್ದರಿಂದ ಶಿಷ್ಯರು ಹುಟ್ಟು ಹಾಕಿ ಒದ್ದಾಡುವುದನ್ನು ಆತನು ಕಂಡು ಹೆಚ್ಚು ಕಡಿಮೆ ರಾತ್ರಿಯ 4ನೇ ಜಾವದಲ್ಲಿ ಸಮುದ್ರದ ಮೇಲೆ ನಡೆದು ಅವರ ಕಡೆಗೆ ಬಂದು ಅವರನ್ನು ದಾಟಿ ಮುಂದಕ್ಕೆ ಹೋಗ್ಬೇಕೆಂದಿದೆ. ಅಂದರೆ ಯೇಸು ಕ್ರಿಸ್ತನ ಶಕ್ತಿ ಅಂತಂದರೆ ನೀರಿನ ಮೇಲೆ ಕೂಡ ನಡೆಯುವಂಥ ಶಕ್ತಿ. ಯೇಸು ಕ್ರಿಸ್ತನ ಅಲ್ಲಿ ಏನು ಮಾಡ್ತಾರೆ ಅಂದರೆ, ಅಲ್ಲಿ ಸುವಾರ್ತೆಕ್ಕೆ ಸಾರ್ತಾರೆ ಮತ್ತು ಶಿಷ್ಯರನ್ನೆಲ್ಲ ನೀವು ಮುಂದಾಗಿ ನಡೀರಪ್ಪ, ಇವ್ರು ಬಿಡ್ತಾ ಇಲ್ಲ, ನೀವು ಮುಂದಾಗಿ ದೋಣಿಯಲ್ಲಿ ನಡೀರಿ ಅಂತ ಹೇಳಿಸ್ಬಿಟ್ಟು ಮತ್ತೆ ಅಲ್ಲಿರೋರಿಗೆಲ್ಲರಿಗೂ ಪ್ರಾರ್ಥನೆ ಮಾಡಿ ಸುಮಾರು ಮಧ್ಯರಾತ್ರಿಯಲ್ಲಿ, ಅಂದರೆ ಅಲ್ಲಿ ತನಕ ಅವ್ರಿಗೆಲ್ಲ ಸುವಾರ್ತೆ ಸಾರಿ ಪ್ರಾರ್ಥನೆ ಮಾಡಿ ಅನೇಕ ಅದ್ಭುತ ಕಾರ್ಯಗಳು ಮಾಡಿ ಆಮೇಲೆ ಯೇಸು ಸ್ವಾಮಿ ಆ ನೀರಿನ ಮೇಲೆ ನಡ್ಕೊಂಡು ಹೋಗ್ತಾ ಇದ್ರು. ನೀರಿನ ಮೇಲೆ ನಡ್ಕೊಂಡು, ಯಾಕಂದರೆ ಅಲ್ಲಿ ಒಂದು ಬಿರುಗಾಳಿ ತುಫಾನಿ ಹೇಳ್ತಾ ಇದೆ. ಅವನು ತನ್ನ ಶಿಷ್ಯರನ್ನ ರಕ್ಷಿಸುವುದಕ್ಕಾಗಿ ಆತ ನೀರಿನ ಮೇಲೆ ನಡೆದನು. ಈ ಲೋಕದಲ್ಲಿ ಯೇಸು ಕ್ರಿಸ್ತನ ಬಿಟ್ಟರೆ ಇನ್ಯಾರು ನೀರಿನ ಮೇಲೆ ನಡೆದಿದ್ದ ವ್ಯಕ್ತಿ ಇಲ್ಲ. ಅಂದರೆ ಯೇಸು ಕ್ರಿಸ್ತನೇನಾಗಿದೆ, ಸರ್ವಶಕ್ತನಾಗಿದ್ದಾನೆ. ಆತನು ನೀರಿನ ಮೇಲೆ ನಡೆದ್ರು ಭೂಮಿ ಮೇಲೆ ನಡೆದಾಗೆ ಇರ್ತದೆ. ಅಂದರೆ ತನ್ನ ಮಕ್ಕಳನ್ನು ರಕ್ಷಿಸುವುದಕ್ಕಾಗಿ ಆತನ ನೀರಿನ ಮೇಲೆ ನಡೆದನೆಂಬುದಾಗಿ, ಆತನ ಪಾದಗಳ ಸಮುದ್ರ ಮೇಲೆ ನಡೆದವೆಂಬುದಾಗಿ ನಾವು ನೋಡ್ತೀವಿ. ಆತನ ಮೊಣಕಾಲು, ಪ್ರಿಯರೇ, ಯೇಸು ಕ್ರಿಸ್ತನ ಮೊಣಕಾಲು ಏನಾಗಿದೆ ಅಂದರೆ, ಲೂಕನು ಬರೆದ ಸುವಾರ್ತೆಯಲ್ಲಿ ನಾವು ನೋಡುವಾಗ 22ನೇ ಅಧ್ಯಾಯ 41ನೇ ವಚನದಲ್ಲಿ
ಲೂಕನ ಬರೆದ ಸುವಾರ್ತೆ 22ನೇ ಅಧ್ಯಾಯ 41ನೇ ವಚನದಲ್ಲಿ ಏನ್ ಹೇಳ್ತದೆ ಅಂದ್ರೆ, ಆಮೇಲೆ ಆತನು ಅವರನ್ನು ಬಿಟ್ಟು ಕಲ್ಲಗಿಸುವಷ್ಟು ದೂರ ಹೋಗಿ ಮೊಣಕಾಲೂರಿ. ಅಂದ್ರೆ ಯೇಸು ಕ್ರಿಸ್ತನು ಒಂದು ಮಾದರಿ ತೋರಿಸ್ತಾರೆ. ಏನಂದ್ರೆ ಆತನ ಪ್ರಾರ್ಥನೆ ಮಾಡುವಾಗ ಮೊಣಕಾಲೂರಿ ಪ್ರಾರ್ಥನೆ ಮಾಡ್ತಾ ಇದ್ದ. ಆತನ ದಿನಗಟ್ಲೆ ಮೊಣಕಾಲೂರಿ ಪ್ರಾರ್ಥನೆ ಮಾಡ್ತಾ ಇದ್ದ. ಪ್ರತಿ ಮುಂಚಾನೆ ಮಾರ್ಕನ ಬರೆದ ಸುವಾರ್ತೆ 1ನೇ ಅಧ್ಯಾಯ 35ನೇ ವಚನ ಪ್ರಕಾರ ಪ್ರತಿ ಮುಂಚಾನೆ ಅಂದ್ರೆ 3 ಗಂಟೆಗೆ ಅಥವಾ 4 ಗಂಟೆಗೆ ಆತನು ಹೋಗಿ ಪ್ರತಿದಿನ ಒಂದು ದಿವಸ ತಪ್ಪದೆ 33 ವರ್ಷಗಳಲ್ಲಿ ಆತನ 30 ವರ್ಷದಲ್ಲಿ ಆ ಬ್ಯಾಪ್ಟಿಸಮ್ ತೆಗೆದುಕೊಂಡು 3.5 ವರ್ಷ ಕೆಲಸ ಸೇವೆ ಮಾಡುವಾಗ 3.5 ವರ್ಷ ಒಂದು ದಿವಸ ಆತನು ಪ್ರಾರ್ಥನೆ ಮಾಡದೆ ನಿಲ್ಲಲಿಲ್ಲ. ಪ್ರತಿದಿನ ಮುಂಚಾನೆ ಹೋಗಿ ಪ್ರಾರ್ಥನೆ ಮಾಡ್ತಾ ಇದ್ದ. ಈ ಕೊನೆ ಗಳಿಗೆಲ್ಲ ಆತನ ಏನ್ ಮಾಡ್ತಾ ಇದ್ದಾನೆ, ಶಿಷ್ಯರಿಗೆ ಹೇಳ್ತಾನೆ, ಶೋಧನೆಗೊಳಗಾಗದಂತೆ ನನಗೋಸ್ಕರ ಪ್ರಾರ್ಥನೆ ಮಾಡ್ರಿ, ಸಮಯ ಬಂದಿದೆ ಅಂತೇಳಿ ಆತನ ಏನ್ ಮಾಡ್ತಾನೆ, ಹೋಗಿ ಮೊಣಕಾಲೂರಿ, ತಂದೆ ನಿನಗೆ ಇಷ್ಟವಿದ್ದರೆ ಈ ಪಾತ್ರೆ ನನ್ನಿಂದ ತೊಲಗಿಸು, ಹೇಗೂ ನಿನ್ನ ಚಿತ್ತವಲ್ಲ ನನ್ನ ಚಿತ್ತವಲ್ಲ ನಿನ್ನ ಚಿತ್ತವೇ ಆಗಲಿ. ಹೇಗೂ ನನ್ನ ಚಿತ್ತವಲ್ಲ ನಿನ್ನ ಚಿತ್ತ ಅಂದ್ರೆ ನಾನು ಆ ಶಿಲುಬೆ ಮೇಲೆ ಪ್ರಾಣ ಕೊಡಬೇಕಾದ್ರೆ ನಿನ್ನ ಚಿತ್ತದಂತೆ ನಾನು ಮಾಡಲಿಕ್ಕೆ ನಾನು ಸಹಾಯ ಮಾಡು ಅಂದ್ರೆ ಆತನ ಮೊಣಕಾಲೂರಿ ಪ್ರಾರ್ಥನೆ ಮಾಡುವಾಗ ಪ್ರೇರೆ ಆತನ ಏನಾಗಿದೆ ಅಂದ್ರೆ ಆತನ ಮನೋವ್ಯತೆಯುಳ್ಳನಾಗಿ ಪ್ರಾರ್ಥನೆ ಮಾಡುವಾಗ ಆತನ ಬೆವರು ದೊಡ್ಡದು ರಕ್ತದೋಪಾದಿಯಲ್ಲಿ 44ನೇ ವಚನ ನೋಡುವಾಗ ಆತನು ಮನೋವ್ಯತೆಯುಳ್ಳನಾಗಿ ಇನ್ನೂ ಆಸಕ್ತಿಯಿಂದ ಪ್ರಾರ್ಥಿಸುತ್ತಿರಲಾಗಿ ಆತನ ಬೆವರು ಭೂಮಿಗೆ ಬೀಳುತ್ತಿರುವ ರಕ್ತದ ದೊಡ್ಡ ಹನಿಗಳೋಪಾದಿಯಲ್ಲಿ ಇತ್ತು ಎಂಬುದಾಗಿದೆ. ಅಂದ್ರೆ ಅಷ್ಟು ಶ್ರಮೆ ಪಟ್ಟು ಆತನ ಮೊಣಕಾಲೂರಿ ಪ್ರಾರ್ಥನೆ ಮಾಡ್ತಾ ಇದ್ದಂತೆ. ಆ ಪ್ರಾರ್ಥನೆ ಮಾಡುವಂತ ಸಂದರ್ಭದಲ್ಲಿ ಆ ಮನಸ್ಸು ಕುಂದಿ ಹೋಗುವಾಗ ಆತನು ಆ ಬೆವರು ಪ್ರಾರ್ಥನೆ ಮಾಡೋ ಬೆವರು ಬರ್ತಾ ಇದ್ದಂತೆ. ಆ ಬೆವರು ಯಾವ ರೀತಿ ರಕ್ತದ ರೂಪದಲ್ಲಿ ಬೀಳ್ತಾ ಇದ್ದಂತೆ. ಮೊನ್ನೆ ಅನೇಕಲ್ ಮಳೆ ಬಿತ್ತು ಅಂತ ನ್ಯೂಸ್ಗಳಲ್ಲೆಲ್ಲ ನೋಡಿದ್ವಲ್ಲ, ಅದೇ ರೀತಿಯಲ್ಲಿ ದೊಡ್ಡ ದೊಡ್ಡ ಹನಿಗಳ ರೂಪದಲ್ಲಿ ಆತನ ದೇಹದಿಂದ ರಕ್ತದ ರೂಪದಲ್ಲೇ ಆ ಬೆವರು ಬೀಳ್ತಾ ಇತ್ತು ಅಂತ ನೋಡ್ರಿ. ಮೊನ್ನೆ ನಾವು ಕರೆಸಂತ ಸೇವಕರು ಕೂಡ ಹೇಳಿದ್ರಲ್ಲ, ನಾನು ಮೊಣಕಾಲೂರಿ ಪ್ರಾರ್ಥನೆ ಮಾಡುವಾಗ ಆ ಬಂಡೆ ಮೇಲೆ ಮೊಣಕಾಲೂರಿ ಪ್ರಾರ್ಥನೆ ಮಾಡುವಾಗ ಏನಾಯ್ತು, ರಕ್ತ ಹರಿತಾ ಇತ್ತು. ರಕ್ತ ಹರಿದನು ಜನರು ನೋಡಿ ಬಂದು ನಮ್ಮ ಹೆಂಗಸರ್ ನನ್ನ ಗಲಾಟೆ ಮಾಡಿ ಮೇಲಕ್ಕೆ ಎಬ್ಸಿದ್ದಾರೆ. ಅಂದ್ರೆ ಅಷ್ಟು ಆಳವಾಗಿ ಪ್ರಾರ್ಥನೆ ಮಾಡ್ತಾ ಇದ್ನಂತೆ. ನಿನಗೋಸ್ಕರ ನನಗೋಸ್ಕರ ನಮ್ಮೆಲ್ಲರನ್ನು ರಕ್ಷಿಸೋದಕ್ಕೋಸ್ಕರ ಆ ತಂದೆ ಚಿತ್ತ ನೆರವೇರಿಸೋದಕ್ಕಾಗಿ ಆತನು ಮೊಣಕಾಲ ಊರಿ ಏನು ನಿನಗೋಸ್ಕರ ನನಗೋಸ್ಕರ ಪ್ರಾರ್ಥನೆ ಮಾಡುವ ಆತನಾಗಿದ್ದಾನೆ. ನಾವು ಕೂಡ ಮೊಣಕಾಲೂರಿ ಪ್ರಾರ್ಥನೆ ಮಾಡುವಾಗ ದೇವರ ಶಕ್ತಿ, ದೇವರ ಪ್ರಸನ್ನತೆ ಎಲ್ಲರ ಮೇಲೆ ಇಳಿದು ಬರುವುದಾಗಿದೆ. ಮೊಣಕಾಲಿನ ಪ್ರಾರ್ಥನೆಗೆ ಬಹುಬಲ ಇದೆ. ಆ ಬಲದಿಂದ ದೇವರ ಆಶೀರ್ವಾದಗಳು ಬರುವಂತದಾಗಿದೆ ಪ್ರಿಯರೇ. ಕೊನೆಯದಾಗಿ ನಾವು ನೋಡುವಾಗ ಆತನ ದೇಹವು ಶಿಲುಬೆಯನ್ನು ಹಾಕಿಸಿಕೊಂಡಿತು. ಆತನ ದೇಹ ಶಿಲುಬೆಗೆ ಹಾಕಿಸ್ಕೊಳ್ಳೋಕೆ ಒಪ್ಪಿಸ್ಕೊಟ್ಟು ಬಿಡ್ತಾನ್ರಿ. ಲೂಕನ ಬರೆದ ಸುವಾರ್ತೆಯಲ್ಲಿ 23ನೇ ಅಧ್ಯಾಯ 23ನೇ ವಚನದಲ್ಲಿ ನಾವು ನೋಡುವಾಗ, ಲೂಕನ ಬರೆದ ಸುವಾರ್ತೆ 23ನೇ ಅಧ್ಯಾಯ 23ನೇ ವಚನದಲ್ಲಿ ನಾವು ನೋಡುವಾಗ, ಆದರೆ ಅವರು ದೊಡ್ಡ ಕೂಗಾಟ ಮಾಡುತ್ತಾ ಅವನನ್ನು ಶಿಲುಬೆಗೆ ಹಾಕಬೇಕೆಂದು ಕೇಳಿಕೊಂಡು ಬಲವಂತ ಮಾಡಿದರು. ಅವರ ಕೂಗಾಟ ಗೆದ್ದಿತು. ಪಿಲಾತನು ನೀವು ಕೇಳಿಕೊಂಡಂತೆ ಆಗಲಿ ಎಂದು ನಿರ್ಣಯಿಸಿ ದಂಗೆ ಕೊಲೆಗಳ ನಿಮಿತ್ತವಾಗಿ ಸೆರೆಮೇಲೆ ಬಿದ್ದಿದ್ದ ಆ ಮನುಷ್ಯನು ಅವರು ಕೇಳಿಕೊಂಡಿದ್ದನ್ನು ಅವನು ಬಿಟ್ಟು ಯೇಸುವನ್ನು ಅವರ ಚಿತ್ತಾನುಸಾರವಾಗಿ ಒಪ್ಪಿಸಿದನು. ಅಂದರೆ ಕೊನೆಯದಾಗಿ ಆತನೇನು ಮಾಡ್ತಾನೆ, ತನ್ನ ದೇಹವನ್ನ ಶಿಲುಬೆ ಮೇಲೆ ಸಮರ್ಪಿಸ್ತಾನೆ. ತಂದೆಯೇ, ನನ್ನ ಆತ್ಮವನ್ನು ನಿನ್ನ ಕರಳಲ್ಲಿ ಒಪ್ಪಿಸ್ಕೊಡ್ತಾನೆ ಅಂತೇಳಿ ದೊಡ್ಡ ಒಂದು ಕೂಗಾಟ ಮಾಡಿ ತನ್ನ ದೇಹವನ್ನು 3 ಮಳೆಗಳು ಕೇವಲ 3 ಮಳೆಗಳಿಂದ ಕೈಗಾಳಗಳಿಗೆ ಆ ಶಿಲುಬೆ ಮೇಲೆ ನೇತು ಹಾಕುವಾಗ ಹೆಚ್ಚು ಕಡಿಮೆ ಬೆಳಿಗ್ಗೆ 9 ಗಂಟೆಗೆ ಆತನ ಶಿಲುಬೆಗೆ ಹಾಕಿದ್ದು. ಮಧ್ಯಾಹ್ನ 3 ಗಂಟೆ ಅಂದ್ರೆ 6 ಗಂಟೆಗಳ ಕಾಲ ಆತನು ಶಿಲುಬೆ ಮೇಲೆ ನಿನಗೋಸ್ಕರ ನನಗೋಸ್ಕರ ನೇತಾಡ್ತಾನೆ.
ಕೇವಲ 3 ಮಳೆಗಳ ಮೇಲೆ 85 kg ತೂಕ ಇರುವಂಥವನು 6 ಗಂಟೆಗಳ ಕಾಲ ನಿನಗೋಸ್ಕರ ನನಗೋಸ್ಕರ ತೂಗಾಡ್ತಾನೆ. ತಂದೆ, ನನ್ನ ಆತ್ಮ ನಿನ್ಗೆ ಒಪ್ಪಿಸ್ಕೊಡ್ತೇನೆ ಅಂತ ಹೇಳುವಾಗ ಅಲ್ಲಿ ಏನಾಗುತ್ತಂದ್ರೆ ಕತ್ತಲಾಗ್ಬಿಡ್ತದ್ರಿ. 3 ಗಂಟೆಗಳ ಕಾಲ ಅಲ್ಲಿ ಜನರು ಮಧ್ಯಾಹ್ನ 12 ಗಂಟೆಗೆ ಕತ್ತಲಾಗೋದು, 3 ಗಂಟೆ ತನಕ ಬೆಳಕಾಗಲ್ಲಂತೆ. ಆ ಸೂರ್ಯನು ಮರೆಯಾಗ್ಬಿಡ್ತಾನಂತೆ. ಆ ಒಂದು ಶ್ರಮೆ ಅಂದರೆ ನನ್ನ ದೇವರೇ ಯಾಕೆ ನನ್ನ ಕೈ ಬಿಟ್ಟಿದೆ ಅಂದರೆ, ಪ್ರತಿಯೊಬ್ಬರ ಪಾಪವನ್ನು ಯೇಸು ಕ್ರಿಸ್ತ ಶಿಲುಬೆ ಮೇಲೆ ಯೇಸು ಕ್ರಿಸ್ತನ ಮೇಲೆ ಹಾಕಲ್ಪಟ್ಟುತ್ತೆ. ತಂದೆಯಾದ ದೇವರು ಇಡೀ ಭೂಲೋಕದ ನಮ್ಮೆಲ್ಲರ ಪಾಪವನ್ನು ಯೇಸು ಕ್ರಿಸ್ತನ ಮೇಲೆ ಹಾಕಲ್ಪಡುವಾಗ ಆಗ ದೇವರಿಗೂ ಆ ಮಗನಿಗಿರುವಂಥ ಸಂಬಂಧ ತಪ್ಪಿ ಹೋಗ್ತದೆ. ತಂದೆ ಮಗ ಸಂಬಂಧ ತಪ್ಪಿ ಹೋಗಿ ಆಗ ಸಂಪೂರ್ಣವಾಗಿ ಮನುಷ್ಯ ಕುಮಾರನಾಗ್ತಾನೆ. ಮನುಷ್ಯರೆಲ್ಲ ಪಾಪವನ್ನು ಹೊತ್ಕೊಳ್ಳುವಾಗ ಆಗ ನನ್ನ ದೇವರೇ ಯಾಕೆ ನನ್ನ ಕೈ ಬಿಟ್ಟಿ ಅಂತ ಕೂಗುವಾಗ ಆ ಸೂರ್ಯನು ಕೂಡ ಮರೆಯಾಗ್ಬಿಡ್ತಾನಂತೆ. ಆ 3 ಗಂಟೆಗಳ ಕಾಲ ಏನಾಗುತ್ತೆ, ಕತ್ತಲಾಗ್ಬಿಡ್ತದಂತೆ. ಅಂದರೆ ನಿನಗೋಸ್ಕರ ನನಗೋಸ್ಕರ ತನ್ನ ದೇಹವನ್ನೇ ಸಜೀವ ಯಜ್ಞವಾಗಿ ಒಪ್ಪಿಸಿಕೊಡ್ತಾನೆ. ಯೋಹಾನ ಸ್ಥಾನಿಕನಾದ ಯೋಹಾನ್ ಹೇಳ್ತಾನೆ, ಯೋಹಾನ್ ಪಾದ ಸುವಾರ್ತೆಯಲ್ಲಿ, ಆಗೋ ದೇವರು ಯಜ್ಞಕ್ಕೆ ನೇಮಿಸಿದ ಕುರಿ ಎಂಬುದಾಗಿ. ಅಂದರೆ ಕುರಿ ಯಾವ ರೀತಿಯ ಒಂದು ಕಸಾಯಿಖಾನೆ ಒಬ್ಬ ಕಡ್ಕನ ಕೈಗೆ ಸಿಗ್ತದೋ ಅದೇ ರೀತಿಯಲ್ಲಿ ಆತನು ಏನು ಮಾಡ್ತಾನೆ, ನಿನಗೋಸ್ಕರ ನನಗೋಸ್ಕರ ಒಬ್ಬ ಕಟ್ಕನ ಕೈ ಸಿಗೋ ರೀತಿಯಲ್ಲಿ ಆತನ ಯಜ್ಞಾರ್ಪಿತನಾಗಿ ತನ್ನ ದೇಹದ ಒಂದೊಂದು ಅಂಗಾಂಗವನ್ನ ಪ್ರಯಾಸಪಟ್ಟು ನನಗೋಸ್ಕರ ನಿನಗೋಸ್ಕರ ಜಯ ಕೊಡುವುದಕ್ಕಾಗಿ ಆತನ ಕಲ್ವರಿಶಿಲ ಮೇಲೆ ಮರಣ ಹೊಂದಿದೆ ಎಂಬುದಾಗಿ ನಾವು ನೋಡ್ತೀವಿ. ಆದರೆ ಪ್ರಿಯ ನನ್ನ ಸಹೋದರ ಸಹೋದರಿ, ಯೇಸು ಕ್ರಿಸ್ತನ ಒಂದೊಂದು ಅಂಗಾಂಗವು ನಾವು ಮಾಡಿದಂಥ ನಮ್ಮ ದೇಹಗಳು, ನಮ್ಮ ಅಂಗಾಂಗಗಳು ಮಾಡಿದ ಪಾಪದ ನಿಮಿತ್ತ ಆತನು ಶಿಕ್ಷೆಯನ್ನು ಬಯಸಿದ್ದಾನೆ. ಆಗಾಗ ಆ ಶಿಲುಬೆಯನ್ನು ನಾವು ಧ್ಯಾನ ಮಾಡುವಾಗ ಆತನ ದೇಹದ ಒಂದೊಂದು ಅಂಗಾಂಗ ನಮಗೋಸ್ಕರ ಪಟ್ಟಂಥ ಪ್ರಯಾಸವನ್ನು ಧ್ಯಾನ ಮಾಡಿ ನಾವೇನು ಮಾಡಬೇಕು, ಮಾನಸಾಂತರ ಹೊಂದಬೇಕಾಗಿದೆ, ಪಶ್ಚಾತ್ತಾಪ ಪಡಬೇಕಾಗಿದೆ. ಅಯ್ಯೋ ಏಸಪ್ಪ, ನನಗೋಸ್ಕರ ನನ್ನ ತಲೆ, ನನ್ನ ಕೈಕಾಲುಗಳು, ನನ್ನ ಭುಜ, ನನ್ನ ದೇಹದ ಒಂದೊಂದು ಅಂಗಾಂಗ ಮಾಡಿದ ಪಾಪಗಳಿಗಾಗಿ ನೀನು ಆ ಕಲ್ವರಿಯ ಮೇಲೆ ಅಪ್ಪ ಶಿಕ್ಷೆ ಅನುಭವಿಸಿದ್ಯಪ್ಪ. ಹಾಗಾಗಿ ಸ್ವಾಮಿ, ಆ ಶಿಕ್ಷೆ ನನಗೋಸ್ಕರವೇ. ಹಾಗಾಗಿ ಸ್ವಾಮಿ, ನಾನು ಪಶ್ಚಾತ್ತಾಪ ಪಡ್ತೀನಪ್ಪ. ನನ್ನನ್ನು ಮರಣದ ಕೂಪದಿಂದ ಆ ಶಿಕ್ಷೆಯಿಂದ ಬಿಡಿಸಿದ್ದಕ್ಕಾಗಿ ನಿನಗೆ ವಂದನೆ ಸ್ವಾಮಿ. ನಿನ್ನ ಮಾರ್ಗದಲ್ಲಿ ನಾನು ಜೀವಿಸುವ ಹಾಗೆ ನನ್ನಲ್ಲಿರೋ ಎಲ್ಲ ಅಪ್ಪ ನಿನ್ನ ವಿರುದ್ಧವಾದ ಪಾಪದ ಕಾರ್ಯ ಬಿಟ್ಟು ಬಿಡು ಅಂತ ನೀನು ಒಪ್ಪಿಕೊಳ್ಳೋದಾದರೆ ಆತನ ಕ್ಷಮಿಸಲು ಸಿದ್ಧನಾಗಿದ್ದಾನೆ. ಆ ಕಳ್ಳನು ಏನು ಹೇಳ್ತಾನೆ, ಯೇಸುವೇ ನಿನ್ನ ಬರೋಣದಲ್ಲಿ ನಾನು ನೆನೆಸ್ಕೋ ಅಂದರೆ ಕೊನೆ ಪ್ರಾರ್ಥನೆ. ಅಂದರೆ ಅವನ ಕೊನೆಗಳಿಗೆ ಅವನು ಮತ್ತೆ ಬದುಕಲಿಲ್ಲ, ಅವತ್ತಿಗೆ ಲಾಸ್ಟ್. ಆದರೆ ನೀನು ಜೀವಂತನಾಗಿದೆಯಾ, ಇನ್ನೂ ನನಗೆ ದಿನಗಳಿದೆ ಅಂತ ಹೇಳಿದ್ರೆ ಒಂದು ವೇಳೆ ಇವತ್ತೇ ಬಂದುಬಿಟ್ರೆ ಏನು ಮಾಡ್ತೀಯ? ಅದಕ್ಕೆ ಇವತ್ತೇ ನೀನು ಮಾನಸಾಂತರ ಹೊಂದಬೇಕು, ಇವತ್ತೇ ನೀನು ಪಾಪವನ್ನು ಅರಿಕೆ ಮಾಡಬೇಕು. ನೀನು ಅರಿಕೆ ಮಾಡುವಾಗ ಆತನ ಕ್ಷಮಿಸಲಿಕ್ಕೆ ಶಕ್ತನಾಗಿದ್ದಾನೆ. ಆ ಕಳ್ಳನಿಗೂ ವಾಗ್ದಾನ ಕೊಟ್ಟ ರೀತಿಯಲ್ಲಿ ನಿನಗೂ ಕೂಡ ಆತನ ವಾಗ್ದಾನ ಮಾಡುವ ಆತನಾಗಿದ್ದಾನೆ. ನಿನಗೂ ಕೂಡ ನೀನು ನನ್ನ ಸಂಗಡ ಯುಗಾಂತರಗಳು ಪರದೇಶದಲ್ಲಿ ಇರ್ತಿ, ಪರಲೋಕದಲ್ಲಿ ಇರುತ್ತಿ ಅಂತ ವಾಗ್ದಾನ ಮಾಡುವ ಆತನಾಗಿದ್ದಾನೆ. ಆತನ ಕಿವಿ ನಿನ್ನ ಪ್ರಾರ್ಥನೆ ಕೇಳಲಾರದಂತ ಕಿವಿಡಲ್ಲ. ಆದರೆ ನೀನು ಪಾಪದಲ್ಲೇ ಇದ್ದು ಪ್ರಾರ್ಥನೆ ಮಾಡಿದ್ರೆ ಉತ್ತರ ಸಿಗೋದಿಲ್ಲ. ನೀನು ಪಾಪಕ್ಕೆ ಪ್ರಾಯಶ್ಚಿತ್ತ ಪಟ್ಟು ಆ ಪಾಪಗಳನ್ನು ಬಿಟ್ಟು ನೀನು ಮಾನಸಾಂತರ ಹೊಂದಿ ಪ್ರಾರ್ಥಿಸುವಾಗ ನಿನ್ನ ಪ್ರಾರ್ಥನೆ ಆತನ ಕೇಳಿ ಉತ್ತರ ಕೊಡುವ ಆತನಾಗಿದ್ದಾನೆ. ದೇವರು ನಮ್ಮ ಸ್ತೋತ್ರವಾಗಲಿ. ಈ ಮಾತುಗಳಿಂದ ದೇವರು ನಿನ್ನನ್ನು ನಮ್ಮೆಲ್ಲರನ್ನ ಆಶೀರ್ವಾದ ಮಾಡಲಿ. ಕೊನೆಯದಾಗಿ ಪ್ರಿಯ ನನ್ನ ಸಹೋದರ ಸಹೋದರಿ, ಈ ವಾಕ್ಯವನ್ನು ಕೇಳುವಂಥ, ಈ ವಿಡಿಯೋ ನೋಡುವಂಥ ಪ್ರಿಯ ನನ್ನ ಸಹೋದರ ಸಹೋದರಿ, ನಿನ್ನ ಜೀವಿತವನ್ನು ಬದಲಾಯಿಸ್ಕೊ. ಆ ಕಳ್ಳನು ಯಾವ ರೀತಿ ಕೊನೆಗಳಿಗೆ ಮಾನಸಾಂತರ ಹೊಂದ, ಅದೇ ರೀತಿಯಲ್ಲಿ ಇವತ್ತೇ ಇದೇ ರಕ್ಷಣೆ ದಿನ, ಇದೇ ಒಳ್ಳೆಯ ದಿನ. ಹಾಗಾಗಿ ನೀನೇನು ಮಾಡಬೇಕು, ನಿನ್ನ ಪಾಪಗಳು ಒಪ್ಕೊಳ್ಳೋದಾದರೆ ಆತನು ಕ್ಷಮಿಸಿ ಮನ್ನಿಸಿ ಆ ಕಳ್ಳನಿಗೆ ವಾಗ್ದಾನ ಮಾಡಿದ ರೀತಿಯಲ್ಲಿ ನೀನು ಕೂಡ ಆತನು ವಾಗ್ದಾನ ಕೇಳುವ ಆತ ಕೊಡುವ ಆತನಾಗಿದ್ದಾನೆ. ನಿನ್ನ ಪ್ರಾರ್ಥನೆಯೂ ಆತನು ಕೇಳುವ ಕಿವಿ ಉಳ್ಳವನಾಗಿದ್ದಾನೆ. ಅದನ್ನು ಪ್ರಿಯ ನನ್ನ ಸಹೋದರ ಸಹೋದರಿ, ಪಶ್ಚಾತ್ತಾಪ ಪಡು, ಮಾನಸಾಂತರ ಹೊಂದು, ನಿನ್ನ ಪಾಪಗಳನ್ನು ಅರಿಕೆ ಮಾಡು. ಆತನ ರಕ್ತದಿಂದ ಸ್ವರ್ಧ ಶುದ್ಧೀಕರಿಸಲಿಕ್ಕೆ ಆತನ ಶಿಕ್ತನಾಗಿದ್ದಾನೆ. ನಿನ್ನ ಪ್ರಾರ್ಥನೆ ಕೇಳಲಿಕ್ಕೆ ಆತನ ಕಿವಿಳೋ ಆತನಾಗಿದ್ದಾನೆ. ದೇವರು ನಾಮ ಸ್ತೋತ್ರವಾಗಲಿ. ನಮ್ಮನ್ನು ಬಹಳವಾಗಿ ಪ್ರೀತಿಸುವಂತ ನಮ್ಮ ತಂದೆಯಾದ ದೇವರೇ,
ಅಪ್ಪ ನಿನ್ನ ದೇಹದ ಒಂದೊಂದು ಅಂಗಾಂಗ ನಮಗೋಸ್ಕರ ಅಪ್ಪ ಆ ಪಟ್ಟಂತ ಒಂದು ಶ್ರಮೆಗಳನ್ನಪ್ಪ ನಾವು ಧ್ಯಾನ ಮಾಡಿದೆ ಸ್ವಾಮಿ. ಹಾಗೆ ಸ್ವಾಮಿ ಅಪ್ಪ ಪ್ರತಿಯೊಬ್ಬರ ಕೈ ಕಾಲುಗಳು ಅಪ್ಪ ಭುಜ ಕಿವಿ ತಲೆ ಪ್ರತಿಯೊಂದು ಅಂಗಾಂಗ ಸ್ವಾಮಿ ಪಾಪ ಮಾಡಿದ್ದುಂಟು ಸ್ವಾಮಿ. ಆ ಕಳ್ಳನು ಯಾವ ರೀತಿ ಪಶ್ಚಾತ್ತಾಪಟ್ಟು ಪ್ರಾರ್ಥಿಸಿದನು ಅದೇ ರೀತಿ ಪ್ರತಿಯೊಬ್ಬರು ತಮ್ಮ ತಪ್ಪುಗಳನ್ನ ತಮ್ಮ ಪಾಪಗಳನ್ನು ಒಪ್ಪಿಕೊಂಡು ಅರಿಕೆ ಮಾಡಿ ಸ್ವಾಮಿ ಅದನ್ನು ಬಿಟ್ಟು ಪ್ರಾರ್ಥಿಸುವಾಗ ನಿತ್ಯ ಜೀವಿತ ಕೊಡ್ಲಿಕ್ಕೆ ನೀನು ಶಕ್ತನಾಗಿದೆಯಪ್ಪ. ಅಪ್ಪ ಯಾರ್ಯಾರು ಆ ರೀತಿಯಲ್ಲಿ ನಿನ್ನನ್ನು ಪ್ರಾರ್ಥಿಸ್ತಾರೋ ಅಪ್ಪ ಈ ವಾಕ್ಯವನ್ನು ಕೇಳುವಂತ ಪ್ರಿಯ ನನ್ನ ಸಹೋದರ ಸಹೋದರಿನಪ್ಪ ಅವರು ಮಾನಸಾಂತರ ಹೊಂದುವಂತೆ ಪಶ್ಚಾತ್ತಾಪ ಪಡುವಂತೆ ಸ್ವಾಮಿ. ಆ ಕಳ್ಳನು ಯಾವ ರೀತಿ ಕೊನೆಗಳಿಗೆಲ್ಲ ತಾನು ಒಪ್ಕೊಂಡು ಅದೇ ರೀತಿಯಲ್ಲಿ ಸ್ವಾಮಿ ಪ್ರತಿಯೊಬ್ಬರು ಅಪ್ಪ ಪಶ್ಚಾತ್ತಾಪಟ್ಟು ಪಾಪಗಳು ಅರಿಕೆ ಮಾಡಿ ಒಪ್ಪಿಕೊಂಡು ಸ್ವಾಮಿ ನಿತ್ಯ ರಾಜ್ಯದಲ್ಲಿ ಸೇರುವ ಹಾಗೆ ಆ ಕಳ್ಳನಿಗೆ ಕೊಟ್ಟಂತ ವಾಗ್ದಾನ ಎಲ್ಲರೂ ಹೊಂದಿಕೊಳ್ಳುವ ಹಾಗೆ ಸ್ವಾಮಿ ನೀನ್ ತಾನೇ ಕಾರ್ಯ ಮಾಡಿ ನೀನ್ ತಾನೇ ಮಹಿಮೆ ಹೊಂದಿಕೋಬೇಕೆಂದಾಗಿ ಒಂದು ಪ್ರಾರ್ಥನೆ ನಜರೇತಿನ ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸಿ ಬೇಡಿ ಹೊಂದಿದ್ದೇನೆ ತಂದೆಯೇ. ಆಮೆನ್ ಆಮೆನ್ ಆಮೆನ್.